ನಿಮ್ಮ ಭಾಗ್ಯ ಬೆಳೆಸ್ಕೊಂಡು ಇನ್ನೊಬ್ಬರ ಭಾಗ್ಯ ಬೆಳಗಿಸ್ಬೇಕು ಅಂದ್ರೆ ಪಾಯಿಂಟ್ಸ್ಗಳನ್ನ ಸೇವೆಗಾಗಿ ನೋಟ್ ಮಾಡ್ಕೊಳ್ರಿ ಅಂತ ಹೇಳ್ತಾರೆ ಬಾಬಾ. ಈಗ ಅನೇಕರು ಬರ್ಕೊಂಡು ಹೋಗಿರ್ತಾರಲ್ರಿ, ಆ ಬರ್ಕೊಂಡಿದ್ ನೋಡಿ ಎಷ್ಟೋ ಜನರಿಗೆ ಅದನ್ನ ಹೇಳ್ತಾರೆ. ಯಾಕೆ ಅವ್ರು ಅದರಿಂದ ಏನಾಗ್ತೈತಿ, ಅವರಿಗೂ ರಿಪೀಟ್ ಆಗ್ತೈತಿ. ಇನ್ನು ಅನೇಕರಿಗೆ ಜ್ಞಾನ ದಾನ. ನಿನ್ನೆ ಬಾಬಾ ಜ್ಞಾನ ಬಿಡ್ಬೇಕಂದ್ರೆ ಜ್ಞಾನ ದಾನ, ಬಟ್ಟೆ ದಾನ ಅಲ್ಲ, ಯಾವ್ದಾದ್ರಿ ಜ್ಞಾನ ದಾನ ಕೊಡ್ರಿ. ಸೊ ದಿಕ್ ಬಾಬಾ ಹೇಳ್ತಾರೆ, ಪಾಯಿಂಟ್ ನೋಟ್ ಮಾಡ್ಕೊಳ್ರಿ. ಪ್ರದರ್ಶನಲ್ಲಿ ಯಾವ್ಯಾವ ಪಾಯಿಂಟ್ಗಳು ಹೇಳ್ಬೇಕು ಅದು ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಬಾಬಾ. ಬರೋಬ್ಬರಿ ಜ್ಞಾನ ಇದೆ, ಸತ್ಯ ಇದೆ, ಆದ್ರೂ ಜಗತ್ತಿನ ಮನುಷ್ಯರಿಗೆ ಪ್ರದರ್ಶನಲ್ಲಿ ಬರ್ತಾರೆ, ಹೋದ್ರಿ ನಿಮ್ ಜ್ಞಾನ ಭಾಳ ಚಲೋ ಐತಿ, ಕೇಳ್ರಿ, ಆದ್ರೆ ಮತ್ತೆ ಬರ್ರಿ ಅಂದ್ರೆ ವಾಪಸ್ ಇಲ್ಲೇ, ಯಾಕೆ ಕಳೀತಾ ಇಲ್ಲ ಅಂತ ಹೇಳ್ತಾರೆ ಬಾಬಾ. अब बाप ये ज्ञान देते ही है, नई और पुरानी दुनिया के बीच में फिर ये प्रायलोक हो जाता है, देवताओं को ये ज्ञान नहीं होता है. ಬಾಬಾ ಜ್ಞಾನ ಕೊಡೋದು ಯಾವಾಗ್ಲಿ ಹಳೆ ಹೊಸದ್ರ ಮಧ್ಯದಲ್ಲಿ. ಆಮೇಲೆ ಹೊಸ ಜಗತ್ತಿಗೆ ಹೋದ್ಮೇಲೆ ಈ ಜ್ಞಾನ ದೇವತೆಗಳಿಗೆ ಇರೋದೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಯಾಕೆಂದ್ರೆ ಈ ಜ್ಞಾನ ಸತ್ಯುಗದಲ್ಲಿದ್ದಾಗ ರಾಜಾಯಿ ಮಜಾ ಬರಂಗಿಲ್ಲ. ಯಾಕೆ ಟೈಮ್ ಲಿಮಿಟ್, ನಮ್ಮ ಟೈಮ್ಗೆ ಬಂದು ನೀನು ಇಳಿತೀವಿ ಕೆಳಗಡೆ ಅನ್ನುವಂಥ ದುಃಖ ಇರುತ್ತೆ. ಅದಕ್ಕೆ ರಾಜಾಯಿ ಮಜಾ ಬರುವುದಿಲ್ಲ. ಆದ್ರೆ ಈಗ ಸಂಗಮ ಯುಗದಲ್ಲಿ ನಮ್ಗೆಲ್ಲ ನಾಲೆಜ್ ಐತೆ. ಎಷ್ಟು ವಂಡರ್ಫುಲ್ ನೋಡ್ರಿ, ಇಷ್ಟು ವರ್ಷ ಹಿಂದೆ ಇಳಿತೀವಿ, ಇಷ್ಟು ವರ್ಷ ಹಿಂದೆ ಕಳ್ಕೊತೀವಿ, ಕಲಾಹೀನ ಆಗ್ತೀವಿ, ವಿಕಾರಿ ಆಗ್ತೀವಿ, ಎಲ್ಲ ಗೊತ್ತೈತಿ. ಆದ್ರೆ ನಮಗ್ ದುಃಖ ಇಲ್ಲ. ಯಾಕೆ ಈಗ ಏರ್ತಾ ಇದ್ದೀವಿ, ಏರುವ ಕರೆಯಲ್ಲದ್ರಿ ಮಜಾ ಇದೆ ಅಂತ ಹೇಳ್ತಾರೆ ಬಾಬಾ. तो क्या रात चलेकर फिर हमारी ये हालत होगी, परंतु ये तो ड्रामा बना हुआ है, चक्र को फिरना ही है. वर्ल्ड की हिस्ट्री ज्योग्राफी रिपीट हो रही है. कैसे रिपीट हो रही है ये तुम बच्चे जानते हो. ये है मनुष्य सृष्टि. ಇತಿಹಾಸ ಭೂಗೋಳದ ಚಕ್ರ 5000 ವರ್ಷ 4 ಯುಗಗಳ ಈ ಚಕ್ರ ನಿರಂತರ ತಿರುಗ್ತಾ ಇರ್ತೈತಿ. ಇದು ನಿಮ್ಗೆ ಗೊತ್ತಿದೆ. ಈಗ ನಾವೆಲ್ಲದೀವಿ ಮಾನವ ಸೃಷ್ಟಿಯಲ್ಲದೀವಿ ಅಂತ ಹೇಳ್ತಾರೆ ಬಾಬಾ. ಈಗ ನಿಮ್ಮ ಬುದ್ಧಿ ಒಳಗಡೆ ಮೂಲವತನದ ಗಿಡನೂ ಐತಿ, ಮಾನವ ಸೃಷ್ಟಿ ವೃಕ್ಷನೂ ಐತ್ರಿ. ಪರಂಧಾಮದಲ್ಲಿರುವಂತಹ ಮೂಲವತನದ ವೃಕ್ಷನು ಕೂಡ ನಿಮ್ಗಳ ಬುದ್ಧಿಯಲ್ಲಿ ಬಂದ್ರಿ. ಯಾರಿಗೆ ಬಂತ ಹೇಳಿ? ಪರಂಧಾಮದ ವೃಕ್ಷ, ನಿರಾಕಾರ ಆತ್ಮಗಳ ಗಿಡ, ಅದು ನಿಮ್ಮ ಬುದ್ಧಿ ಒಳಗಡೆ ಇದೆ. ಅಲ್ಲಿ ಸೆಕ್ಷನ್ ಅಲಗ್ ಅಲಗ್ ಐತ್ರಿ. ಧರ್ಮಾತ್ಮಗಳು, ದೇವಾತ್ಮರು, ಮಹಾತ್ಮರು ಎಲ್ಲರದೇ ಸೆಕ್ಷನ್ ಬೇರೆ ಬೇರೆ ಐತಿ ಅಂತ ಹೇಳ್ತಾರೆ ಬಾಬಾ. ಇದೆಲ್ಲ ನೀವು ತಿಳ್ಕೊಂಡಿದ್ದೀರಿ. ಈ ಬಾತೆ ಕೊಯ್ ಈ ಬುದ್ಧಿ ಮೇ ಕಬ್ಬಿ ನಹಿ ಹೋಗಿ. ನೋಡಿ, ನಶಾ ನಿಮಗೆ ತಿಳ್ಕೊಂಡಿರೋ ಜ್ಞಾನ, ನೀವು ನಿಮಗೆ ತಿಳ್ಕೊಳ್ತಾ ಇರೋ ಜ್ಞಾನ ಬೇರೆ ಯಾರ ಬುದ್ಧಿಯಲ್ಲೂ ಇದು ಎಂದು ಬರುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಯಾಕೆ? ಶಾಸ್ತ್ರದಲ್ಲಿ ಬರ್ದೇ ನೀವು ಇಲ್ಲಿ ಕೇವಲ ನಾಟಕ ಮಾಡಕ್ ಬಂದವರು ನೆನಪಿರ್ಲಿ, ನಿಮ್ಮ ಮನೆಯಲ್ಲೇ ಈಗ ಮಜಾ ಐತಿ, ರಂಗಿನ ಜಗತ್ತೈತೆ, ಅಲ್ಲೇ ನೆನಪ ಬಾಬಾ. ನಿರಾಕಾರ ಬಟ್ಟೆ ಇಲ್ಲ, ದೇಹ ಇಲ್ಲ, ಏನು ಇಲ್ಲ. ನಾವ್ ಹೇಳ್ತಾರೆ ಮಜಾ ಇಲ್ಲ, ಇಲ್ಲಿ ನಾಟಕ ಮಾಡೋದೈತಿ, ಮತ್ತೆ ವಾಪಸ್ ಎಲ್ಲಿಂದ ಬಂದು ಅಲ್ಲಿ ಬರ್ಬೇಕು. ಅದು ನಿನ್ನ ಮೂಲ ಮನೆ ಐತಿ ಅಂತ ಹೇಳ್ತಾರೆ. ಅವಿನಾಶಿ ಧಾಮ್ असुल शांति धाम की रहवासी है, तब विनाश को नहीं पाते हैं. ಆತ್ಮ ಎಂದು ಏನಾಗುವುದು? ವಿನಾಶ ಆಗುವುದೇ ಇಲ್ಲ. ಇದೆಲ್ಲ ತಿಳ್ಕೊಳ್ಳುವಂತ ಮಾತಿದೆ. ಬಟ್ ಜಗತ್ತವ್ರು ಏನ್ ಹೇಳ್ತಾರೆ? ನೀರಿನ ಗುಳ್ಳೆ ನೀರಿನೊಳಗೆ ಹೋಯ್ತು. ಬಾಬಾ ಹೇಳ್ತಾರೆ ಇಲ್ಲ, ನೀರಿನ ಗುಳ್ಳೆ ನೀರಿನೊಳಗೆ ಸೇರ್ಕಂದ್ರೆ ವಿನಾಶ ಆಗ್ತೈತಿ. ನಾವ್ ಹೇಳ್ತಾರೆ ಆತ್ಮ ಎಂದು ವಿನಾಶ ಆಗುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. तुम्हारी बुद्धि में सारा राज है. अंडरलाइन ಏನೇನು ನಿಮ್ಮ ಬುದ್ಧಿ ಜ್ಞಾನ ಐತಿ. ಗಿಡ ಐತಿ, ಮಾನವ ಗಿಡ ಐತಿ, ಆತ್ಮಗಳ ಗಿಡ ಐತಿ, ಚಕ್ರದ ಜ್ಞಾನ ಐತಿ, ಎಲ್ಲ ನಿಮ್ಗಳ ಬುದ್ಧಿಯಲ್ಲಿ ನಾಲೆಜ್ ಐತಿ ಅಂತ ಹೇಳ್ತಾರೆ ಬಾಬಾ. ಆತ್ಮ ಅವಿನಾಶಿ, ಆದ್ರೆ ಈ ದೇಹದಲ್ಲಿ ಬಂದು ಇಡೀ ಪಾತ್ರ ಆತ್ಮ ಮಾಡ್ತಾ ಇದೆ. 94 ಜನ್ಮದ ರೆಕಾರ್ಡಿಂಗ್ ಕಾಣದೇ ಇರೋ ಎಷ್ಟು ಸೂಕ್ಷ್ಮ ಆತ್ಮದಲ್ಲಿ ಐತಿ ನೋಡಿ. ಇಷ್ಟೇ ಆತ್ಮ, ಅದು ಏನು ಕಸಕಸಿಯೊಳಗೆ 1000 ರೂಪಾಯಿ ಪುಡಿ ಮಾಡಿದ್ರು ಕಟ್ಟಿಂತಾನೆ ಅಂತ ಸೂಕ್ಷ್ಮ ಆತ್ಮದಲ್ಲಿ 5000 ವರ್ಷದ ರೆಕಾರ್ಡಿಂಗ್ ನಡೀತಾ ಇದೆ. ಈ ಚಕ್ರದ ಜ್ಞಾನ ಯಾವ ಶಾಸ್ತ್ರಗಳಲ್ಲೂ ಕೂಡ ಬರದೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಬಲ್ ಕಹ
स्वास्तिका भी दिखाते हैं, चक्र के सिर्फ ऐसे ऐसे लकीर लगा देते हैं जिससे सिद्ध होता है कि अनेक धर्म है. ಕೆಲವು ಕಡೆ ತೋರಿಸ್ತಾರೆ ಸ್ವಾಸ್ತಿಕ ಚಿಹ್ನ, ಅದರಲ್ಲಿ ಒಂದೊಂದು ಕೆಲವೊಂದು ಗೆರೆಗಳು ಹಾಕಿ ಹೇಳ್ತಾರೆ, ಅಂದ್ರೆ ಅನೇಕ ಧರ್ಮಗಳು ಕೂಡ ಇಲ್ಲಿ ಇತ್ತು ಅನ್ನೋದಕ್ಕೆ. ಬಾಕಿ ಬಾಬಾ ಹೇಳ್ತಾರೆ ಇರೋದೇ ಮುಖ್ಯ ಧರ್ಮ ಯಾವ್ದ್ರಿ? धर्मशास्त्रಗಳು 4 ಅಂತ ಹೇಳ್ತಾರೆ ಬಾಬಾ. सत्य त्रेता में कोई धर्म स्थापन होता नहीं. अंडरलाइन धर्ಮ ಅಲ್ಲಿ ಯಾವುದು ಸ್ಥಾಪನೆ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ? ಸತ್ಯ त्रेता ಯಾಕೆ ಆಗಂಗಿಲ್ಲ? ಅಲ್ಲಿ ಬಾಬಾನೇ ಧರ್ಮ ಸ್ಥಾಪನೆ ಮಾಡಕ್ಕೆ ಬಾಬಾ ಎಲ್ಲಿ ಬರ್ತಾರೆ? ಅಲ್ಲಿ ಆಲ್ರೆಡಿ ಸ್ಥಾಪನೆ ಮಾಡಿ ಸಂಗಮ ಯುಗದಲ್ಲಿ ಧರ್ಮ ರಾಜ್ಯ ಎರಡನ್ನು ಬಾಬಾ ಏನ್ ಮಾಡ್ತಾರೆ? ಸ್ಥಾಪನೆ ಮಾಡಿರ್ತಾರೆ. ಸೊ ಹಂಗಾಗಿ ಬಾಬಾ ಹೇಳ್ತಾರೆ ಯಾವ ಧರ್ಮಶಾಸ್ತ್ರಗಳಿಲ್ಲ, ಯಾವ ಧರ್ಮನು ಕೂಡ ಅಲ್ಲಿ ಇಲ್ಲ. ಅಂಡರ್ಲೈನ್ ಧರ್ಮ ಇಲ್ಲ, ಧರ್ಮದ ಶಾಸ್ತ್ರಗಳು ಅಲ್ಲಿ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಎಲ್ಲಿಂದ ಬಂದವರು? ಸತ್ಯತ್ರೇತಾದಲ್ಲಿ ಧರ್ಮಶಾಸ್ತ್ರಗಳೇ ಇರಲಿಲ್ಲ, ಯಾವ್ದು ಇರಲಿಲ್ಲ. ಎಲ್ಲಿಂದ ಬಂದ್ರು? बाबा ಹೇಳ್ತಾರೆ ಇದೆಲ್ಲ सद्वापर से शुरू होते हैं, फिर देखो कितना वृद्धि होती है. ಆಮೇಲೆ ಒಬ್ಬೊಬ್ಬರು ಧರ್ಮದವರು ಒಂದೊಂದು ಗ್ರಂಥ ಒಂದೊಂದು ತಮ್ಮ ಧರ್ಮಶಾಸ್ತ್ರಗಳನ್ನ ಬರೀತಾ ಹೋದ್ರು. ಅಚ್ಚಾ ಗೀತಾ ಕಬ್ ಸುನಾಯಿ ಗೈ ಹೈ? ಸರಿ, ಈಗ ಹೇಳಿ ಸನಾತನ ಧರ್ಮದ ಗೀತಾ ಜ್ಞಾನವನ್ನ ನಾನು ನಿಮ್ಗೆ ಯಾವಾಗ ಹೇಳಿದೆ? ಗೀತಾ ಶಾಸ್ತ್ರ ಯಾವಾಗ ಹೇಳಿದೆ? ಬಾಬಾ कहते हैं मैं कल्प के संग युगे ही आता हूँ. उन्होंने फिर ಅವ್ರೇನ್ ಮಾಡಿದ್ರು? ಬಾಬಾ ಕ್ಲಿಯರ್ ಹೇಳ್ತಾರೆ ನಾ ಕಲ್ಪದ ಸಂಗಮ ಯುಗದಲ್ಲಿ ಬರ್ತೀನಿ. ಅವ್ರೇನ್ ಮಾಡಿದ್ರೆ ಸಂಗವಾಮಿ ಯುಗೆ ಯುಗೆ ಅಂತ ತೋರಿಸಿದ್ರು. वास्तव में संगम युग और कोई धर्म स्थापन नहीं करते हैं, तो ऐसे नहीं. त्रेता के अंत में द्वापर के आदि के संगम पर इस्लामी धर्म स्थापन हुआ नहीं, कहेंगे द्वापर में स्थापन हुआ. ये संगम का सुहावना समय है जिसको कुंभ भी कहते हैं. ನೋಡಿ ಬಾಬಾ ಹೇಳ್ತಾರೆ ಸಂಗಮ ಯುಗ ಅಂದ್ರೆ ಈ ತ್ರೇತಾ ಮುಗಿದ ಮೇಲೆ ಏನ್ ಬರ್ತದ್ರಿ? ದ್ವಾಪರ. ಈ ತ್ರೇತಾ ಮತ್ತೆ ದ್ವಾಪರದ ಮಧ್ಯದಲ್ಲಿ ಇಸ್ಲಾಂ ಧರ್ಮ ಸ್ಥಾಪನೆ ಆಯ್ತು ಅಂತ ನಾವು ಹೇಳಕ್ ಬರುವುದಿಲ್ಲ. ಈ ಸಂಗಮದಲ್ಲಿ ಇಬ್ರಾಹಿಂ ಬಂದ ಇಸ್ಲಾಂ ಧರ್ಮದ ಸ್ಥಾಪನೆ ಮಾಡ್ದ. ಬಾಬಾ ಹೇಳ್ತಾರಿಲ್ಲ, ದ್ವಾಪರ ಯುಗದಲ್ಲಿ ಇಬ್ರಾಹಿಂ ಬರ್ತಾನೆ, ಸ್ಥಾಪನೆ ಮಾಡ್ತಾನೆ. ಸಂಗಮ ಯುಗದ ಮಾತ್ರ ಏನೈತಲ್ರಿ ಅದು ಕಲಿಯುಗದ ಅಂತ್ಯ ಆಗಿದೆ. ಕುಂಭ ಸಂಗಮ को कहा जाता है. ये है आत्माएं ಯಾವ ಕುಂಭ? ನಿನ್ನೆ ಬಾಬಾ ಇಂದ ರಹಸ್ಯ ಹೇಳ್ಯಾರ. ಬಾಬನ್ ಮುರಳಿ ನಾದ ಹೆಂಗೆ ಹೇಳ್ತದಂದ್ರೆ ಒಂದ್ ಟಾಪಿಕ್ ಮೇಲೆ ಒಂದು ವಾರ ಅದ್ರದ್ದು ರಿಯಲೈಸ್ ಮಾಡಿಸ್ತಾರೆ. ನಿಜವಾದ ಕುಂಭ ಇಲ್ಲಿ ನದಿಗಳು ಸಾಗರನ ಜೊತೆ ಮಿಲನ ಮಾಡ್ತಾರೆ. ಬಟ್ ನದಿಗಳು ಎಲ್ಲಾ ದೊಡ್ಡ ಇರುವುದಿಲ್ಲ. ಬಾಬಾ ಹೇಳ್ತಾರೆ ಕೆಲವು ಸರೋವರಗಳದಾವ, ಕೆಲವು ಸಣ್ಣ ನದಿಗಳದಾವ ಅಂತ ಹೇಳ್ತಾರೆ. ಇದು ಆತ್ಮಗಳ ಪರಮಾತ್ಮನ ಮಿಲನದ ಸಂಗಮ. ಅದ್ಭುತ. ಆ ಸಂಗಮದಲ್ಲಿ ಸ್ನಾನ ಮಾಡಿ ಮಾಡಿ ರೊಕ್ಕ ಖರ್ಚು ಮಾಡಿದ್ರು ಏನೇನು ಆತ್ಮ ಪಾವನ ಆಗ್ಲಿಲ್ಲ. ಆದ್ರೆ ಈ ಸಂಗಮದಲ್ಲಿ ಮುಳಗಿದಾಗ ಮನುಷ್ಯರಿಂದ ದೇವತಾ ಆಗ್ತೀವಿ. ಇದು ಆತ್ಮಿಕ ಮೇಲ ಸಂಗಮ ಯುಗದಲ್ಲಿ ಮಾತ್ರ ನಡೆಯೋದು. ಆದ್ರೆ ಅವ್ರು ಯಾವ ತೋರಿಸಿದ್ರೆ ನೀರಿನ ಗಂಗಾ ತೋರಿಸಿದ್ರು. अब पानी की गंगा का नाम बाला कर दिया. ज्ञान सागर पतित पावन को जानते ही नहीं. ಯಾಕವ್ರು ನೀರಿನ ಗಂಗೆಗೆ ಮಹತ್ವ ಕೊಟ್ರೆ ಜ್ಞಾನ ಸಾಗರ ಪತಿತ ಪಾವನ ಪರಮಾತ್ಮನ ಬಗ್ಗೆ ಅವ್ರು ಏನು ಗೊತ್ತೇ ಇಲ್ಲ. उसने कैसे पतित दुनिया को पावन बनाया कोई शास्त्रों में नहीं है. अब तुम बच्चों को बाबा कहते हैं नामे कब याद ಬಾಬಾ ಹೇಳ್ತಾರೆ ನೋಡಿ ಎಲ್ಲ ನಮಗೆ ಭಕ್ತಿಯೊಳಗೆ ಕರ್ಕೊಂಡು ಹೋಗ್ತಾರೆ, ಶಾಸ್ತ್ರದೊಳಗೆ ಕರ್ಕೊಂಡು ಹೋಗ್ತಾರೆ, ಜ್ಞಾನದ ಆಳದಲ್ಲಿ ಕರ್ಕೊಂಡೋಗಿ ಸಾರ ಏನಿದ್ರಿ ನಮ್ಮ ನಾಮ ಮುಖ್ಯ. ನಾವು ಮಾಡೋ ಕೆಲಸ ಏನು? ಮಾಮಿಕ ಬಿಡದೆ ನಾಮವನ್ನ ನೆನಪು ಮಾಡ್ಬೇಕು. ಅದು ಹೆಂಗ್? ದೇಹದ ಎಲ್ಲ ಧರ್ಮಗಳನ್ನ ತ್ಯಾಗ
ಶರೀರಿ ಡೈಲಿ ಬಾಬಾ ಶರೀರ ಅಂತಾರೆ. ನಾವು ಕುಂತ್ರು ಬರೇ ನನಗೆ ನಿನ್ನೆ ಬಾಬಾ ಹೇಳಿದ್ರೆ ಎಷ್ಟು ಡೀಪ್ ಪಾಯಿಂಟ್ ಹೇಳಿದ್ರು. ಇಲ್ಲಿ ಬಂದು ನೀ ಮನಿ ಮಕ್ಕಳು ಉದ್ಯೋಗ ವ್ಯಾಪಾರ ನೀ ಇಡೀ ಅದೇ ಮಾತಾಡಿದ್ರೆ ವಾತಾವರಣವನ್ನ ಕೆಡಿಸುವ ಪಾಪ ನಿನಗಾಗ್ತದೆ. ಇಲ್ಲಿ ಬಂದ್ರು ಉದ್ಯೋಗ ಅದೇ ವಿಚಾರ, ಬಿಸ್ನೆಸ್ ದೇ ವಿಚಾರ. ಕೆಲವರು ಬಂದ್ರು ಇಲ್ಲಿ ಬಂದ್ರು ಬಿಸ್ನೆಸ್ ದೇ ಮಾತಾಡಿದ್ರು, ಬಿಸ್ನೆಸ್ ದೇ ಹೇಳ್ಕೊಂಡು ಬಾಬಾ ಹೇಳ್ತಾರೆ ವಾತಾವರಣ ಖರಾಬ್ ಆಗ್ತದೆ. ನನ್ನ ಎದುರುಗಡೆ ಕುಂತ್ರ ರೂಲ್ಸ್ ಏನೈತಿ ನನ್ನ ನೆನಪು. ಇಲ್ಲಿ ಬಂದು ಬಾಕಿ ಈಗ ಕೆಲವರು ಮೊಬೈಲ್ ಕೆಳಗೆ ಹಿಂಗ್ ಮಾಡಿ ಮಾತಾಡ್ತಿರ್ತಾರೆ. ಅಂದ್ರೆ ಬಾಬಾ ಹೇಳ್ತಾರೆ ವಾತಾವರಣ ಕೆಡಿಸುವ ಭಾರ ನಿಮ್ಮೆಲ್ಲ ಡಿಸ್ಟರ್ಬ್ ಅನ್ನೋದೇ ಪಾಪ. ನಾವು ಅದಕ್ಕೆ ಹೇಳ್ತಾರೆ ನಿನ್ನೆ ಬಿಲ್ಕುಲ್ ಒಬ್ಬನನ್ನ ಮಾತ್ರ ಮಧುಬನಕ್ಕೆ ಹೋಗ್ತೀವಿ, ಬಟ್ಟಿಗತ್ತು ಹೋಗ್ತೀವಿ, ಅಮೃತ ವೇಳೆಯಿಂದಲೇ ವಟ ಶುರು. ಬಟ್ಟಿ ಏನ್ ಮಾಡಿದ್ರು? ಬಟ್ಟಿ ಅರ್ಥಾತ್ ಮೌನ. ಮಧುಬನಕ್ಕೆ ಹೋಗೋದಂದ್ರೆ ಮೌನದಲ್ಲಿ ಇದ್ಕೊಂಡು ಅಷ್ಟು ದಿನದ ಲಾಭ ತಗೊಳಕ್ ಮಧುಬನಕ್ಕೆ ಹೋಗಿರ್ತೀವಿ. ಅದು ಲಾಭ ತಗೊಳ್ಳೋ ಬಂದು ವಟ ಮಾತಾಡೋದು, ಮನಿ ಚರ್ಚೆ, ಸೊಸಿ ಚರ್ಚೆ, ಆ ಚರ್ಚೆ, ಅಲ್ಲಿನೂ ಅದೇ ತಗೊಂಡೋಗುದು. ಇಲ್ಲಿಂದ ದುಡ್ಡು ಖರ್ಚು ಮಾಡಿ ಹೋಗಿರ್ತೀವಿ, ಅಲ್ಲಿ ಮೊದಲು ಅದನ್ನೇ ತಗೊಂಡು ಹೋಗ್ತೀವಿ. ಅಲ್ಲಿ ಲಾಭ ಏನ್ ತಗೊಂಡಿವಿ? ಅಷ್ಟು ಟೈಮ್ ಏನು ಲಾಭ ಇಲ್ಲ. ಮಧುಬನ್ ಅಂದ್ರೆ ಬಾಬಾ ಮುರಳಿ ಮಧುಬನ್ ಲಾಭ. ಅಲ್ಲಿ ಹೋದ್ರು ವಟ 3 ದಿನದ ಲಾಭ ತಗೊಂಡು 3 ವರ್ಷದ ಗಟ್ಟಲೆ ನಾವು ಅದ್ರದ್ದು ಚಾರ್ಜ್ ಯೂಸ್ ಮಾಡ್ಬೇಕಾಗಿರ್ತದೆ. ಬಾಬಾ ಇವತ್ತು ಅದನ್ನೇ ಹೇಳ್ತಾ ಇದ್ದಾರೆ, ದೇಹದ ಎಲ್ಲ ಧರ್ಮಗಳನ್ನ ತ್ಯಾಗ ಮಾಡಿ ನನ್ನನ್ನ ನೆನಪು ಮಾಡಿ. ಯಾರಿಗೆ ಹೇಳ್ತಾ ಇದ್ದೀನಿ? ಯಾರಿಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಬಾಬಾ. ಕಿಸ್ಕೋ ಕೇಳ್ತಿ ದೇಹ ತ್ಯಾಗ ಮಾಡಂದ್ರೆ ಯಾರಿಗೆ ಆಗುತ್ತಾರೆ ಬಾಬಾ? ನಿಮಗಂದ್ರೆ ಯಾರಿಗೆ? ಆತ್ಮಗಳಿಗೆ. ಯಾಕೆ ಬಾಬನ ಎದುರುಗಡೆ ವಿಚಿತ್ರ ತಂದೆ ಎದುರುಗಡೆ ಕೊಡ್ಬೇಕಂದ್ರೆ ನನ್ನ ಚಿತ್ರ ಮರೆತು ಕುಂತಾಗನೇ ಕನೆಕ್ಟ್ ಆಗ್ತದೆ. ನಾನು ಚಿತ್ರಧಾರಿ, ಅವನು ವಿಚಿತ್ರ, ಹೆಂಗ್ ಕನೆಕ್ಟ್ ಆಗ್ತೇವೆ? ಮೊದಲೇ ರೂಲ್ಸ್ ಐತಿ, ದೇಹ ಮರಿ ಕರ್ಮೇಂದ್ರಿಯಗಳಿಂದ ಡಿಟ್ಯಾಚ್ ಆಗು. ಯಾಕೆ? ಮನಸ್ಸಿಗೆ ಅಭ್ಯಾಸ ಆಗ್ಬಿಟ್ಟೈತಿ, ನೋಡಿದೆಲ್ಲ ಇಷ್ಟಪಡೋದು, ನೋಡಿದೆಲ್ಲ ಆಕರ್ಷಣೆ ಆಗೋದು, ಕುದುರೆಗೆ ಲಗಾಮ ಆಗ್ತದೆ. ಇಲ್ಲಿ ಬಂದ್ರೆ ಆತ್ಮ ಸ್ಥಿತಿಯಲ್ಲಿದ್ದಾಗ ಮಾತ್ರ ಜ್ಞಾನಾರ್ಜನೆ ಮಾಡಲಿಕ್ಕೆ ಸಾಧ್ಯ ಇದೆ. तो बाबा कहते हैं जो भी देह के संबंध है वो सब छोड़ अपने को आत्मा निश्चय करो, निश्चय आत्मिक बुद्धि बनो. ನೋಡ್ರಿ ಬಾಬಾ ಏನ್ ಹೇಳ್ತಾರೆ? ನಿಶ್ಚಯಾತ್ಮಕ ಬುದ್ಧಿನೇ ಅದನ್ನ ಎಷ್ಟು ಬಿಡಿಸ್ಬಿಟ್ರಿ, ಎಷ್ಟು ಸುಂದರ ಹೇಳ್ತಾ ಇದ್ದಾರೆ. ನಿಶ್ಚಯ ಆತ್ಮಿಕ ಬುದ್ಧಿಯವರಾಗ್ರಿ. ಅದಕ್ಕಾಗಿ ಏನ್ ಮಾಡ್ರಿ? ಸ್ವಯಂ ನನ್ನ ಆತ್ಮ ಅಂತ ನಿಶ್ಚಯ ಮಾಡ್ಕೊಳ್ರಿ. ಎಷ್ಟು ಜಾಸ್ತಿ ನೆನಪು ಮಾಡ್ತೀರಿ, ಭಾರಿ ಸುಂದರ ಬಾಬಾ ಹೇಳ್ತಾ ಇದ್ದಾರೆ. ಎಷ್ಟು ಜಾಸ್ತಿ ನೆನಪು ಮಾಡ್ತೀರಿ ಬಾಬಾ ಅವರನ್ನ, ಅಷ್ಟು ಏನ್ ಲಾಭ ಐತ್ರಿ? ಏನಾಗ್ತದೆ? ಎಷ್ಟು ಜಾಸ್ತಿ ಬಾಬಾ ಅವರನ್ನ ನೆನಪು ಮಾಡ್ತೀರಷ್ಟ್ರಿ ಮತ್ರಿ ವಿಶೇಷ ಪಾಯಿಂಟ್ ಐತಿ ಮತ್ರಿ. ನಾವು ಹೇಳ್ತಾರೆ ಬೃಹಸ್ಪತಿಗೆ ದಶಾ. ಎಷ್ಟು ಜಾಸ್ತಿ ನೆನಪು ಮಾಡ್ತೀರಿ ಅಷ್ಟು ಜಾಸ್ತಿ ಬೃಹಸ್ಪತಿಯ ದಶಾ. ನೋಡ್ರಿ ನಿಮ್ ಕೈಯಾಗೆ ಐತಿ, ಎಲ್ಲ ನಿಮ್ ಕೈಯಾಗೆ ಕೊಟ್ಬಿಟ್ಟಿನಿ ಅಂತ ಹೇಳ್ತಾರಲ್ಲ ಬಾಬಾ. ಅದಕ್ಕೆ ನೀವೆಷ್ಟು ನೆನಪು ಮಾಡ್ತೀರಿ ಅಷ್ಟು ಜಾಸ್ತಿ ಬೃಹಸ್ಪತಿಯ ದಶಾ. ಅಲ್ಲೆಲ್ಲ ಚೆಕಿಂಗ್ ನಡಿಬೇಕ್ರಿ. ನಾನು ಇಡೀ ದಿನದಲ್ಲಿ ಬಾಬಾವರನ್ನ ಎಷ್ಟು ನೆನಪು ಮಾಡ್ತೀನಿ. ಬಾಬಾ ಹೋಮ್ವರ್ಕ್ ಕೊಟ್ಟಾರಿ, ನೆನಪಿರ್ಲಿ. ಜ್ಞಾನಕ್ಕೆ ಬಂದಾಗ ಹಿಡಿದು ಇಲ್ಲಿವರೆಗೂ ನನ್ನ ಹೃದಯದಲ್ಲಿ ಎಷ್ಟು ಟೈಮ್ ಕುಂತೀರಿ? ಜ್ಞಾನಕ್ಕೆ ಬಂದಾಗ ಹಿಡ್ಕೊಂಡು ಇಲ್ಲಿವರೆಗೂ ನನ್ನ ಹೃದಯದಲ್ಲಿ ಎಷ್ಟು ಕುಂತೀರಿ? ಯಾಕೆ? ಮಣ್ಣಿನ ಆಕರ್ಷಣೆಗೆ ಎಳೆದು ಬಿಡ್ತೀವಲ್ರಿ ಸೀಟು ಬಿಟ್ಟು ಕೆಳಗಡೆ. ಬಾಬಾ ಅದಕ್ಕೆ ಹೇಳ್ತಾ ಇದ್ದಾರೆ, ಎಷ್ಟು ಟೈಮ್ ನನ್ನ ಹೃದಯದಲ್ಲಿ ಕೊಡ್ತೀರಿ? ಯಾಕೆ? ಆಕರ್ಷಣೆ. ಇವತ್ತು ಬಾಬಾ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ಎಷ್ಟು ನೆನಪು ಮಾಡ್ತೀರಿ ಅಷ್ಟು ಬೃಹಸ್ಪತಿಯ ದಶಾ. ಅಷ್ಟು ನಮ್ಮ ಕೈಯ ಭಾಗ್ಯದ ರೇಖೆ ಸ್ವಯಂ ಭಗವಂತ ಕೊಟ್ಟಿದ್ದಾನೆ. ಯಾಕೆ? ಜನ್ಮ ಜನ್ಮ ಪಾಪ ಮಾಡ್ಕೊತೇ ಬಂದೀವಿ, ತಿಳಿದು ತಿಳಿಲಾರ್ದನು ಮಾಡಿದೀವಿ. ಅದರ ಜಂಗೆಲ್ಲ ಏನಾಗೈತಿ? ಆತ್ಮಕ್ಕೆ ಹೇಳ್ತೀವಿ. ಅದನ್ನ ಇಳಿಸ್ಕೋಬೇಕಂದ್ರೆ ನೀರಿನೊಳಗಡೆ ಹೋಗಿ ಮುಳುಗಿದ್ರೆ ಇವತ್ತೆಲ್ಲರೂ ಪುಣ್ಯಾತ್ಮನೇ ಆಗ್ಬಿಡ್ತಿದ್ರು. ಪಾಪ ಜಗತ್ತಿನಲ್ಲಿ ನಡೀತಾನೆ ಇರಲಿಲ್ಲ. ಆ ಜಂಗ್ ಇಳಿಬೇಕಂದ್ರೆ ಬಾಬರವ್ರ ಜೊತೆ ಉದ್ಯೋಗವನ್ನ ಜೋಡಿಸಬೇಕು, ಆಗ ನಿಮ್ಗೆ ಖುಷಿ ಇರುತ್ತೆ ಅಂತ ಹೇಳ್ತಾರೆ ಬಾಬಾ. ನಿಮಗ್ ನೀವೇ ಅನುಭವ ಮಾಡ್ಕೊಳ್ರಿ. ಇಡೀ ದಿನದಲ್ಲಿ ನಾ ದೇಹ ಮರೆತು ಆತ್ಮ ಅಂತ ತಿಳ್ಕೊಂಡು ನಾ ಎಷ್ಟು ಬಾಬರನ್ನ ನೆನಪು ಮಾಡ್ತೀನಿ. तो
ತುರಂತ ನನ್ನ ಎದುರುಗಡೆ ಬಂದವ್ರಿಗೆ ನಾನು ದೇಹದ ರೂಪದಲ್ಲಿ ನೋಡ್ತೀನಿ. ಯಾಕೆ? ನಾನು ಖುದ್ ದೇಹ ಭಾನದಲ್ಲಿ ಇರ್ತೀನಿ. ಕರಿ ಬಿಳಿ ಸುಂದ್ರೆ ದಪ್ಪ ತೆಳ್ಳ ಕಾನ್ಸಿಯಸ್ ಜಾಗೃತ ಆಗ್ಬಿಡ್ತೀನಿ. ಬಾಬಾಜಿ ಹೇಳ್ತಾ ಇದ್ದಾರೆ, ಇಡೀ ದಿನದಲ್ಲಿ ಆತ್ಮ ಅಂತ ತಿಳ್ಕೊಂಡು ಎಷ್ಟು ನನ್ನನ್ನ ನೆನಪು ಮಾಡ್ತೀರಿ. ಅಗರ್ ಕಮ್ ಯಾದ್ ಕರೆಂಗೆ ತು ಕಟ್ ಬಿ ಕಮ್ ನಿಕ್ಲೆಗ. ಬಾಬಾ ಕರ್ಮ ಸಿದ್ಧಾಂತವನ್ನ ಕ್ಲಿಯರ್ ಆಗಿ ನಮ್ಮ ಮುಂದೆ ಇಡ್ತಾರೆ. ನೀ ಜಾಸ್ತಿ ನೆನಪು ಮಾಡಿದ್ರೆ ಬೃಹಸ್ಪತಿ ದಶ ನಿಂದೆಲ್ಲ ಜಂಗ್ ಇಳ್ತೈತಿ, ಕಡಿಮೆ ನೆನಪು ಮಾಡಿದ್ರೆ ನಿನ್ ಜಂಗೆಲ್ಲ ಕಡಿಮೆ ಉಳಿಗೆ ಇಳ್ತೈತಿ. ಆಮೇಲೆ ಏನಂದ್ರೆ ಶಿಕ್ಷಕರಿಂದ ದಂಡ ಕೊಟ್ಟೆ ಏನಾಗ್ತೈತಿ ಹೋಗ್ಬೇಕಾಗ್ತದೆ. ಸೊ ಖುಷಿನೂ ಕೂಡ ಕಡಿಮೆ ಆಗುತ್ತೆ, ಪದವಿನೂ ಕೂಡ ಕಡಿಮೆ. ಇವತ್ತು ಜಂಗ್ ಉಳಿತಂದಿದ್ರ ಅರ್ಥ ದಂಡಾತಿನ ಪದವಿ ಅಂತ ಗೊತ್ತೀವ್ರಿ. ಆತ್ಮನೆ ಸತ್ತು ರಜೋ ತಮೋದಲ್ಲಿ ಬರುತ್ತೆ. ಆದ್ರೆ ಈಗ ಅತೇಂದ್ರಿಯ ಸುಖದ ಗಾಯನ ಯಾರಿಗಾಗೈತ್ರಿ? ಕೋಟಿಗಟ್ಟಿಗೆ ದುಡ್ಡಿದ್ದವ್ರಿಗಿಲ್ರಿ, ಬಂಗಾರದ ತಟ್ಟೆ ಒಳಗೆ ಊಟ ಮಾಡುವಂತವ್ರಿಗಿಲ್ಲ, ಬಂಗಾರದ ಆಭರಣಗಳಿಂದ ಫುಲ್ ಮುಳುಗಿರ್ತಾರೆ. ಅವರಿಗೆ ಇಂದ್ರಿಯಗಳ ಸುಖದ ಅನುಭೂತಿ ಇಲ್ಲ. ಯಾರಿಗಾಗ್ತದೆ? ಯಾರು ಜ್ಞಾನ ಅರ್ಚನೆ ಮಾಡಿಬಿಡ್ತಾ ಇದ್ದಾರೆ, ಯಾರು ಬಾಬರ ಎದುರುಗಡೆ ಮುರಳಿಯ ನಾದವನ್ನ ಕೇಳ್ತಾ ಆನಂದದ ಅನುಭವ ಮಾಡಿಬಿಡ್ತಾ ಇದ್ದಾರಲ್ರಿ, ಆ ಗೋಪ ಗೋಪಿಕೆಯರು ಅಂತ ಹೇಳ್ತಾರೆ ಬಾಬಾ. और कुछ भी याद नहीं पड़ता सिवाय बाबा के, तभी ಖುಷಿ ಕಾ ಪಾರ ಚढ़ेगा. ಅಂಡರ್ಲೈನ್, ಖುಷಿ ಇದು ನಿಮ್ಮ ಹತ್ರ ಐತಿ. ಈ ಖುಷಿ ನಶ ಯಾವಾಗ ಇರ್ತದ್ರಿ? ಬಾಬನ್ ಬಿಟ್ರೆ ನಿಮಗೆ ಬೇರೆ ಏನು ನೆನಪಿಗೆ ಬರಲೇಬಾರ್ದು. हमारे ऊपर बृहस्पति की दशा अथवा सतगुरु की दशा है. इनमेले यार दशा इದ್ರೆ ಸದ್ಗುರುವಿನ ದಶಾ ನಿಮ್ಮ ಮೇಲೆ ಇದೆ. ಆದ್ರೂ ಬಾಬಾ ಹೇಳ್ತಾರೆ ಖುಷಿ ಯಾಕೆ ಕಡಿಮೆ ಆಗ್ತಾ ಇದೆ? ಬೃಹಸ್ಪತಿ ದಶಾ ಅಂದ್ರೆ ಸುಖ, ಶಾಂತಿ, ಖುಷಿ, ಸಂಪದ್ಭರಿತ ಜೀವನ, ಭರಪೂರತೆ ಜೀವನ ರೀ. ಆದ್ರೂ ನಿಮ್ ಜೀವನದಲ್ಲಿ ಖುಷಿ ಕಡಿಮೆ ಯಾಕಾಗ್ತಾ ಇದೆ? ಬೃಹಸ್ಪತಿ ದಶಾ ಗುರುವಿನ ದಶಾ ಐತಿ, ಆದ್ರೂ ಖುಷಿ ಯಾಕೆ ಕಡಿಮೆ ಆಗ್ತಾ ಇದೆ? बाबा कहता है तो फिर भी खुशी गुम हो जाती है, तो कहते हैं बृहस्पति की दशा बदल राहु की दशा वैसी है. ನೀವೇ ಚೇಂಜ್ ಮಾಡ್ಕೊಂಡ್ರೆ ಬೃಹಸ್ಪತಿಯ ದಶಾ ನಾನು ಕುಡಿಸಿದೆ, ಆದ್ರೆ ನೀವೇನ್ ಮಾಡಿದ್ರೆ ರಾಹುವಿನ ಗ್ರಹಣ ಇಡ್ಸ್ಕೊಂಡ್ರೆ ಅವಾಗ ಖುಷಿ ಹೋಗ್ಬಿಟ್ಟೆ. कोई बहुत साहूकार होते हैं, कोई सट्टा लगाया ये दिवाला निकला. भारत में ही जब ग्रहण लगता है तो कह देते हैं देता छूटे ग्रहण. ಕೆಲವರು ಇಸ್ಪೇಟ್ ಆಟ, ಜೂಜಾಟ ಆಡ್ತಾರೆ, ಬಹಳ ಸಾಹುಕಾರ ಇರ್ತಾರೆ. ಎಲ್ಲ ಈ ನಂಬರ್ ಆಟ, ಇಸ್ಪೇಟ್, ಜೂಜಾಟ ಅದ್ರಲ್ಲಿ ತಮ್ಮ ದುಡ್ಡು ತೊಡಗಿಸಿದ್ರೆ ಕೆಲವರಂತೂ ಸಂಸಾರನೇ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಇದ್ರಲ್ಲಿ ಎಲ್ಲ ಕಳ್ಕೊಂಡವ್ರದ. ಇವತ್ತು ನೋಡ್ತಿರಲ್ಲ ಹೊರಗಡೆ ಜಗತ್ತಿನಲ್ಲಿ ನಂಬರ್ ಆಟ ಆಡ್ತಾ ಇವೆಲ್ಲ ಕ್ರಿಕೆಟ್ ಇವೆಲ್ಲ ಏನೇನ್ ಬರ್ತಾವ, ಇದ್ರಲ್ಲೆಲ್ಲ ದುಡ್ಡು ಹಚ್ಚಿ ಆಟ ಆಡ್ತಾರೆ. ಇಂಥ ಸಹಕಾರ ಇದ್ದವರು ಏನಾಗ್ಬಿಟ್ಟಾರ, ಎಲ್ಲ ಕಳ್ಕೊಂಡ್ಬಿಟ್ಟಾರ, ದಿವಾಲ ಅದಕ್ಕೆಲ್ಲ ಹಾಳು ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಇಡೀ ಟೋಟಲ್ ಬಾಬಾ ಹೇಳ್ತಾರೆ ಭಾರತಕ್ಕೆ ಗ್ರಹಣ ಹಿಡಿದೈತೆ. ಯಾವ ಗ್ರಹಣ ರೀ? ವಿಜ್ಞಾನದ ಗ್ರಹಣ. ಈ ಗ್ರಹಣ ಬಿಡ್ಬೇಕಂದ್ರೆ ದಾನ ಕೊಡ್ಲೇಬೇಕು. ಯಾವ ದಾನ? ಶಿವಬಾಬಾ ಏನಾದ್ರೂ ಬೆಳ್ಳಿ ಆಕಳ ಕೊಡ್ರಿ, ಬಂಗಾರದ ಕೊಡ್ರಿ ಅಂತಾರೆ. ಬಾಬಾ ಹೇಳ್ತಾರೆ ವಿಕಾರಗಳ ಕೊಡ್ರಿ. ನಿಮ್ಮಲ್ಲಿರುವಂತ ಕಮಜೋರಿಗಳು, ನಿಮ್ಮಲ್ಲಿರುವಂತ ವಿಕಾರಗಳನ್ನ ದಾನದಲ್ಲಿ ಕೊಟ್ರೆ ಗ್ರಹಣ ಬಿಟ್ಬಿಡ್ತೈತಿ. ನೀವು 16 ತಲೆಯಿಂದ ಸಂಪೂರ್ಣ ಆಗ್ತೈತಿ ಇದ್ರಿ. ಆದ್ರೆ ಈಗ ಗ್ರಹಣ ಹಿಡಿದು ಯಾವ ದಶಾ ಕೊಡ್ತೈತಿ? ಬಾಬಾ ಹೇಳ್ತಾರೆ ರಾಹು ಕಿ ದಶಾ बैठती है, इसलिए देवताओं के आगे जाकर कहते हैं आप सर्वगुण संपन्न, हम पापी कपटी हैं. ಬಾಬಾ ಹೇಳ್ತಾರೆ ಗ್ರಹಣ ಹಿಡಿದಿರೋ ಕಾರಣ ದೇವತೆಗಳ ಮುಂದೆ ಹೋಗಿ ಏನ್ ಹೇಳ್ತಾರೆ, ನೀವು 16 ತಲೆಗಳಿಂದ ಸಂಪನ್ನ, ನಾವು ನೀಚ ಪಾಪಿ ಕಪಟಿ ಅಂತ ಹೇಳ್ಕೊಳ್ತಾರೆ. ಈಗ ನಿಮ್ಗೆಲ್ಲ ರಿಯಲೈಸ್ ಆಗ್ತಾ ಇದೆಯಾ? ಹಾ ಬಾಬಾ, ರಾಹು ಇದ್ದ ಗ್ರಹಣ ಇವಾಗ ಹಿಡಿತು ಆತ್ಮ ಚಿತಿ ವಿಕಾರದ ಚಿತೆ ಮೇಲೆ ಕುಳಿತು ಸುಟ್ಟು ಕಪ್ಪಗಾಗ್ಬಿಟ್ಟೈತಿ ಅಂತ. अब चंद्रमा की पिछाड़ी में लकीर जाकर रहती है. बाप भी समझाते हैं तुम देवी देवताओं के भी चित्र है. ಈಗ ಹೆಂಗೆ ಹುಣ್ಣಿಮೆ ದಿನ ಚಂದ್ರ ಪೂರ್ಣ ಇರ್ತಾನೆ, ಆಮೇಲೆ
ಒಂದು ರೇಖೆ ಉಳ್ಕೊಂಡ್ಬಿಡ್ತಾನೆ. ಹಂಗೆ ನಿಮ್ದು ಎಳೆ ಎಳಿತಾ ಎಳಿತಾ ಎಲ್ಲ ಹೋಗ್ಬಿಟ್ಟೈತೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಸಂಪನ್ನಿರುವಂತ ದೇವತೆಗಳದ್ದು ಚಿತ್ರ ಮಾತ್ರ ಇವತ್ತೈತೆ. ಆದ್ರೆ ಈಗ ಯಾರು ಸೋಲಾಕಲದಿಂದ ಸಂಪನ್ನಿಲ್ಲ. तो रिलीजियस हेड्स की कॉन्फ्रेंस करते हैं, तुम वहां भी समझा सकते हो ईश्वर सर्वव्यापी तो है नहीं. ಧಾರ್ಮಿಕ ಸಮ್ಮೇಳನಗಳು ನಡೆಯುತ್ತೆ, ಅಂಥಲ್ಲಿ ಹೋಗಿ ನೀವು ಪರಮಾತ್ಮನ ಸಂದೇಶವನ್ನ ಕೊಡಿ. ಪರಮಾತ್ಮ ಸರ್ವ್ಯಾಪಿ ಅಲ್ಲ ಅಂತ ಹೇಳ್ರೆ ಬೇಹದ್ದಿನ ತಂದೆ ಈಗ ಬೇಹದ್ದಿನ ಆಸ್ತಿಯನ್ನ ಕೊಡ್ತಾ ಇದ್ದಾರೆ. ಯಾವ ಸಾಧು ಸಂತರು ನಮ್ಗಿಂತ ಆಸ್ತಿ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. तुम बच्चों को ही वर्षा मिलता है, तो मुख्य बात है ही ये सिद्ध करने की कि ईश्वर ಸರ್ವ್ಯಾಪಿ ನಹಿ ಹೈ. ಮುಖ್ಯವಾಗಿ ನೀವು ಹೇಳೋ ಮಾತು ಯಾವ್ದಾಯ್ತು, ಈಗ ಮುಖ್ಯ ಜನರಿಗೆ ನೀವು ರಿಯಲೈಸ್ ಮಾಡಿಸೋದು ಏನಂದ್ರೆ ಪರಮಾತ್ಮ ಸರ್ವ್ಯಾಪಿ ಅಲ್ಲ ಅಂತ ತೋರಿಸ್ರಿ. ಹಂಗಿದ್ರೆ ಶಿವ ಜಯಂತಿ ಸ್ಪೆಷಲಿ ಯಾಕೆ ಮಾಡ್ತಿದ್ವಿ, ಅವ ಇಲ್ಲೇ ಇದ್ದ ಅಂದ್ರೆ ಅವ್ರು ಬರುವಂತ ದಿನಕ್ಕೆ ನಾವು ಜಯಂತಿ ಅಂತ ಮಾಡುವುದು ಬರ್ತಾನೆ ಇರ್ಲಿಲ್ಲ. अब शिव जयंती कहो अथवा रुद्र जयंती कहो, रुद्र ये ज्ञान यज्ञ रस्ते है तो शिव ही. ರುದ್ರ ಯಜ್ಞ ಅಂದ್ರೆ ಶಿವ ಅಂದ್ರೆ ಬಾಬಾ ಹೇಳ್ತಾರೆ, ನೀವು ಶಿವನಿಗೆನೆ ಏನಂತೀರಿ ರುದ್ರ. ರುದ್ರ ಅಂದ್ರೆ ಯಾರು, ಶಿವ. ನೀವು ನಿಮ್ಗೆ ಹೆಸರು ಕೊಟ್ಟಿರಿ. ಬಾಬಾ ಮತ್ತೆ ಹೇಳಿದ್ರಿ ಶಿವ್ ಅವ್ರ ಸಾಲಿಗ್ರಾಮ್ ಅದು ಶೋಭಿಸೈತಿ, ರುದ್ರ ಸಾಲಿಗ್ರಾಮ್ ಅನ್ನೋದು ಶೋಭಿಸೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಗೀತಾ ಜ್ಞಾನ ಯಜ್ಞ, ಈ ಯಜ್ಞದಿಂದ ವಿನಾಶ ಜ್ವಾಲೆ ಉಟ್ಕೊಂಡಿದೆ. अब प्रैक्टिकल में तुम देखते हो कैसे निराकार बाबा ने रुद्र ज्ञान यज्ञ रचा है. साकार तो कुछ कर न सके, ये बेहद का यज्ञ है, इनमें सारी पुरानी दुनिया स्वाहा होनी है. ಸ್ವಯಂ ಸಾಕ್ಷಾತ್ ಬಾಬಾನೇ ಬಂದು ಯಜ್ಞ ಸ್ಥಾಪನೆ ಮಾಡಿದ್ದಾರೆ. ಈ ಯಜ್ಞದಲ್ಲಿ ಎಲ್ಲ ಇಡೀ ಹಳೆ ಜಗತ್ತೇ ಏನಾಗುದಿದೆ, ಸ್ವಾಹ ಆಗೋದಿದೆ. ಅಲ್ಲಿ ಗೋಧಿ ತುಪ್ಪ ಗಂಧದ ಕಟ್ಟಿಗೆ ಹಾಕ್ತಾರೆ, ಇದರಲ್ಲಿ ಇಡೀ ಹಳೆ ಜಗತ್ತೇ ಸ್ವಾಹ ಆಗೋದಿದೆ. ಬಾಕಿ ಎಲ್ಲ ಏನಿದೆ ಅದು ದೇಹದಾರಿಗಳು ಮಾಡೋ ಯಜ್ಞ ಆಗಿದೆ. ಇದರಲ್ಲಿ ರಾತ್ರಿ ಹಗಲಷ್ಟೇನೆ ಅಂತಾರಿದೆ. बाबा कहते हैं ये रुद्र ज्ञान यज्ञ है, विनाश भी होना है. ಬಾಬಾ ಕ್ಲಿಯರ್ ಹೇಳ್ತಾರೆ, ರುದ್ರ ಧ್ಯಾನ ಯಜ್ಞನೂ ಇದೆ ಮತ್ತಿದ್ರು ಇದು ಫಿಕ್ಸ್ ಇದೆ. ಈ ಯಜ್ಞದಿಂದ ಬಂದಿರುವಂತಹ ಜ್ವಾಲೆಯಿಂದ ವಿನಾಶನೂ ಕೂಡ ಆಗೋದಿದೆ. तुम जानते हो, तुम जब पास हो जाएंगे, पूरा योगी और ज्ञानी बन जाएंगे, तो तुम्हारे लिए नई दुनिया स्वर्ग चाहिए. ಅಂಡರ್ಲೈನ್, ನೀವು ಇಲ್ಲಿ ಈ ಸಂಗಮೇಲಿ ಜೀವನದಲ್ಲಿ ಪೂರ್ಣ ಪಾಸ್ ಯಾವಾಗ ಆಗ್ತೀರಿ, ಪೂರ್ಣ ಜ್ಞಾನಿ ಯಾವಾಗ ಆಗ್ತೀರಿ, ಪೂರ ಯೋಗಿ ಯಾವಾಗ ಆಗ್ತೀರಿ, ಆಗ ನೀವು ಈ ಜಗತ್ತಿರೋದಕ್ಕೆ ಅಲ್ಲ. ಯಾವ ಜಗತ್ ಬೇಕಂತಾರೆ ನಾವು, ಸ್ವರ್ಗ ಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ನರಕದ ವಿನಾಶ ಹಾಗೆ ಆಗುತ್ತೆ. ರಾಜಸ್ವ ಅಶ್ವಮೇಧ ಅಕ್ಷರ ಭಿ ಠೀಕ್ ಹೈ. ಈ ಯಜ್ಞದ ಹೆಸರೇನಿದೆ, ಏನಿದೆ ಪೂರಾ ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರ ಜ್ಞಾನ ಯಜ್ಞ ಇದೆ. ಇದು ಸರಿ. अब घोड़े को स्वाहा करते हैं. दक्ष ಪ್ರಜಾಪತಿ ಯಜ್ಞ ತೋರಿಸ್ತಾರಲ್ಲ, ಕುದುರೆಯನ್ನೇ ಏನ್ ಮಾಡುದು, ಸ್ವಾಹ ಮಾಡೋದು. ಅಥವಾ ಈ ರಾಮಾಯಣದಲ್ಲಿ ತೋರಿಸ್ತಾರೆ ಕುದುರೆಯನ್ನ ಯಜ್ಞದಲ್ಲಿ स्वाहा ಮಾಡೋದು. वास्तु में ये तुम्हारा रथ है. एक दक्ष प्रजापिता का यज्ञ रचते है, उनकी भी कहानी है. दक्ष प्रजापति सती कनेक्शन ದಲ್ಲಿ ಬರ್ತದಲ್ರಿ, ಪಾರ್ವತಿ ಹೋಗಿ ಏನಾಗ್ತಾರೆ ಯಜ್ಞದಲ್ಲಿ ಸ್ವಾಹ ಆಗ್ತಾರೆ. ಯಾಕೆ ಪತಿಗೆ ಇನ್ಸಲ್ಟ್ ಮಾಡಿರೋ ಕಾರಣ. ಸೊ ಇದೊಂದು ಕತೆ ಬರ್ತೈತಿ, ಅದೆಲ್ಲ ಬಾಬಾ ಹೇಳ್ತಾರೆ ನಿಮ್ದೇ ಇದೆ. अब तुम बच्चों को कितनी खुशी होनी चाहिए, हमको वृक्ष पति बाप पढ़ा रहे हैं. ಮತ್ ಬಾಬಾ ನೇತ್ ಸಂಗಮ ಯುಗದ ನಶ ಯಾರು ಬಂದು ಓದಿಸ್ತಾ ಇದ್ದಾರೆ, ಸಾಕ್ಷಾತ್ ಪರಮಾತ್ಮ ತಂದೆ ಬಂದು ನಮ್ಗೆ ಓದಿಸ್ತಾ ಇದ್ದಾರೆ. ಇವತ್ತು ಏನಂತ ಇದೆ ಬಾಬಾನ ಹೆಸರು, ವೃಕ್ಷಪತಿ ಬಾಬಾನೇ ಓದಿಸ್ತಾ ಇದ್ದಾರೆ. ಹಮಾರಿ ಉಪ್ಪರ ಯಾವ ದಶ, ಬೃಹಸ್ಪತಿ ಕಿ ದಶ. ಹಮಾರಿ ಅವಸ್ಥಾ ಬಹುತ್ ಅಚ್ಚಿ है. ಬೃಹಸ್ಪತಿ ದಶ ಇರೋ ಕಾರಣ
ಸ್ವಯಂ ಬಾಬಾ ಗ್ಯಾರಂಟಿ ಕೊಡ್ತಾರೆ ನಿಮ್ಮ ಅವಸ್ಥಾ ಏನಿದೆ ಬಹಳ ಒಳ್ಳೇದೈತಿ. फिर चलते चलते लिखते हैं हम तो मुझ गए बाबा, पहले हम बहुत खुशी में थे, अब पता नहीं क्या हुआ. ನಾವು ಹೇಳ್ತಾರೆ ನೋಡಿ, ಪ್ರಾಕ್ಟಿಕಲ್ ಮಕ್ಕಳ ಕತೆ ಹೇಳ್ತಾರೆ ಬಾಬಾ. ಈಗ ಬೃಹಸ್ಪತಿ ದಶ ಖುಷಿಯಿಂದ ಹೇಳ್ತೇವೆ, ಆಮೇಲೆ ನಡೀತಾ ನಡೀತಾ ಏನಾಗ್ತೈತಿ, ಅನೇಕ ಮಕ್ಕಳು ಬಾಬಾ ಪತ್ರ ಬರೀತಾರೆ, ಬಾಬಾ ನಮ್ಗೆ ಯಾಕೋ ಸಂಶಯ ಬರಾಕತೈತೆ, ಮೊದ್ಲು ನಾವು ಬಹಳ ಖುಷಿಯಲ್ಲಿದ್ವಿ ಆದ್ರೆ ಈಗೇನಾಗಿತ್ತು ಏನೋ ಖುಷಿ ಕಳ್ಕೊಂಡ್ಬಿಟ್ಟಿವಿ. यहाँ आकर बाप का बनना बड़ी यात्रा है. वहाँ तीर्थ यात्राओं पर जाते हैं तो कितने पैसे खर्च करते हैं. अब यहाँ तो दान करने की बात नहीं है. ಕೆಲವರು ನೋಡ್ರಿ ಹೆಂಗಂದ್ರೆ ನಾನು ಮೊದಲು ಹೇಳ್ತೆ ಭಾವನೆ, ಈ ಕೆಲವರಿಗೆ ಭಾವನೆ ಇರ್ತೈತಿ, ಇಲ್ಲಿ ಬಂದ ಆರಾಮ ಆಗ್ತೈತಿ ಎಲ್ಲ ಆಗ್ತೈತಿ, ಆದ್ರೆ ನಾವು ಹಂಗಂತ ಎಲ್ಲಾ ಗುಡ್ಗಿ ಬಿಟ್ಟು ಎಲ್ಲಾ ಮಾಡಿದ್ಮೇಲೆ ಇಲ್ರಿ ನಾವು ಮೊದಲು ಬಹಳ ಖುಷಿದ್ವಿ, ಇಲ್ಲಿ ಬಂದು ನಮ್ಗೆ ಹಿಂಗಾಯ್ತು ಅಂದ್ರೆ ಕೆಲವ್ರು ಹೇಗೆ ಅಂದ್ರೆ ಭಾವನಾತ್ಮಕವಾಗಿ ಅಷ್ಟೇ ನೋಡ್ತಾರೆ, ಬಟ್ ಕರ್ಮದ ಸಿದ್ಧಾಂತದೊಳಗೆ ಅದನ್ನ ನೋಡಂಗಿಲ್ಲ. ಹಂಗಾಗಿ ನಾವು ಮೊದಲು ಬಹಳ ಖುಷಿ ಇದ್ವಿ, ಈಗೇನಾಯ್ತು ಏನು ಬಾಬಾ ಅಂತ ಹಿಂಗೆ ಸಂಶಯದಲ್ಲಿ ಬಂದ್ಬಿಡ್ತಾರೆ. ಬಾಬಾ ಹೇಳ್ತಾರೆ, ನೀವು ದುಡ್ಡು ಖರ್ಚು ಮಾಡಿ ಯಾತ್ರೆಗೆ ಹೋಗ್ತೀರಿ, ಅಲ್ಲೆಲ್ಲ ದಾನ ಮಾಡ್ತೀರಿ, ಬಟ್ ಇಲ್ಲಿ ನಾನು ನಿಮ್ಗೆ ಯಾವ ದಾನದ ಮಾತಂತೂ ಹೇಳಂಗೇ ಇಲ್ಲ. ಇಲ್ಲಿ ನಿಮ್ಗೆ ದುಡ್ಡು ಖರ್ಚು ಮಾಡುವಂಥದ್ದು ಇಲ್ಲೇ ಇಲ್ಲ, ಅದೆಲ್ಲ ಜಿಸ್ಮಾನಿ ಯಾತ್ರಾ ಐತಿ, ಇಲ್ಲಿ ಆತ್ಮಿಕ ಯಾತ್ರಾ ಐತಿ. ಇಲ್ಲಿ ನಾನು ಯಾವ್ದು ದಾನ ಮಾಡ್ರಿ, ಈ ಪೂಜಾ ಮಾಡ್ರಿ, ಅದು ಯಾವ್ದು ಹೇಳಂಗಿಲ್ಲ. ಇಲ್ಲಿ ಕೊಡ್ಬೇಕಾಗಿದ್ದು ಏನೈತಿ, ಕಮಜೋರಿಗಳನ್ನ, ವಿಕಾರಿಗಳನ್ನ. तो गीता में भी है ना, चारों ओर लगाया फेरे फिर भी गीत भी है ना, चारों ओर लगाए फेरे फिर भी जन्म जन्मांतर दूर रहे. ಗೀತೆ ಒಂದೈತೆ, ಚಾರ ಧಾಮ, 4 ಧಾಮಗಳ ಸುತ್ತಾಕಿದ್ರು ಕೂಡ चार धाम लगाए फेरे फिर भी हरदम दूर रहे ಅಂತ ಹಾಡ್ತಾರೆ. अभी तुम समझते हो कितनी ढेर यात्राएं की होंगे. ಈಗ ರಿಯಲೈಸ್ ಮಾಡ್ಕೊಳ್ರಿ, ನೀವು ಎಷ್ಟು ಯಾತ್ರೆಗಳನ್ನ ಮಾಡಿ ಭಕ್ತಿ ಮಾರ್ಗದಲ್ಲಿ ಮಾಡಿವೆ, ನೀವು ಅಲ್ಲಿ ಮಾಡಿ ಹುಡುಕಾಡುವಂತೆ ನಮ್ಗಿಲ್ಲಿ ಬಾಬಾ ಸಿಕ್ಕಿದ್ದಾರೆ. ಏನು ಮಾಡ್ಲಾರ್ದೆ ಬಂದು ಕುಂತೀವೇನ್ರಿ ನಾವು, ಇಲ್ಲ ಭಕ್ತಿ ಬಹಳ ಮಾಡ್ದಾಗೆ ಇಲ್ಲಿ ಬಂದು ಕೂಡ್ಲಿಕ್ಕೆ ಜ್ಞಾನ ತಗೊಳ್ಳಿಕ್ಕೆ ಸಾಧ್ಯ. ಯಾಕೆ ಜ್ಞಾನಕ್ಕೆ ಭಕ್ತಿಗೆ ಕನೆಕ್ಷನ್ ಇದೆ. ಜಾಸ್ತಿ ಭಕ್ತಿ ಮಾಡಿದವರು ಜಾಸ್ತಿ ಜ್ಞಾನ ಕೇಳ್ತಾರೆ, ಕಡಿಮೆ ಭಕ್ತಿ ಇತ್ತಂದ್ರೆ ಲೇಟ್ ಬರ್ತಾರೆ. ಅದಕ್ಕೆ ನಾವು ಹೇಳ್ತಾರೆ, ಎಷ್ಟು ಯಾತ್ರೆಗಳನ್ನ ಮಾಡಿದ್ದೀರಿ, जिस्मानी यात्रा से फायदा कुछ भी नहीं हुआ, तो अभी तुम समझते हो कहाँ न कहाँ मनुष्य जाते जरूर है. ಈ ಯಾತ್ರೆ ಮಾಡೋರಿಗೆ ಏನ್ರಿ, ಪ್ರತಿ ವರ್ಷ ಒಂದೊಂದು ತೀರ್ಥ ಸ್ಥಾನಕ್ಕೆ ಹೋಗ್ತಾರೆ. ಇಲ್ಲೇ ಹೋಗ್ಬೇಕಂತೇನಿಲ್ಲ, ಒಂದಿಲ್ಲ ಒಂದು ಸ್ಥಾನಕ್ಕೆ ಹೋಗಿ ಯಾತ್ರೆ ಮಾಡಿ ಬರ್ತಾರೆ. ಕೆಲವರು ಹರಿದ್ವಾರಕ್ಕೆ ಹೋಗ್ತಾರೆ, ಹರಿದ್ವಾರ ಗಂಗಾ ನದಿಗೆ ಹೋಗ್ತಾರೆ. अब हरिद्वार में गंगा जी पर जरूर जाते हैं क्योंकि समझते हैं वो पतित पावनी है. ಯಾಕೆಂದ್ರೆ ಗಂಗಾ ಅಂದ್ರೆ ಏನೈತ್ರಿ, ಭಾರತದೊಳಗಡೆ ಗಂಗಾ ಪತಿತ ಪಾವನಿ ಅಂತ. ಇನ್ನೇನು ಬಾಬಾ ಗಂಗಾ ಜಮುನಾ ಎಲ್ಲಾ ನದಿಗಳು ಎಲ್ಲಿ ಇರ್ತಾವ, ಸತ್ಯುಗದಲ್ಲಿ ಇರ್ತಾವ. ಅಲ್ಲೇನು ಯಾರಿಗೂ ಸ್ನಾನ ಮಾಡ್ಬೇಕು, ಇಲ್ಲಿ ಹೋಗಿ ಪಾವನ ಆಗ್ಬೇಕು ಅನ್ನೋದು ಇರಂಗಿಲ್ಲ. ನದಿಗಳು ಯಾವಾಗ್ಲೂ ಇದ್ದಿದ್ದೇ ಅದ. अब वास्तव में तुम हो सच्ची सच्ची ज्ञान गंगाए. ಬಾಬಾ ಹೇಳ್ತಾರೆ, ನಿಜವಾದ ಗಂಗೆ ಯಾರಿ ನೀವದಿರಿ. ಯಾವ ಗಂಗೆ ರೀ, ಜ್ಞಾನ ಗಂಗೆಯರು. तुम्हारे पास भी बहुत आकर ज्ञान स्नान करते हैं. ಮಾತ್ರ ಜ್ಞಾನ ಸಾಕಷ್ಟು ಐತೆ, ನಿಮ್ಮ ಹತ್ರನು ಅನೇಕರು ಬಂದು ಏನ್ ಮಾಡ್ತಾರೆ, ಜ್ಞಾನ ಸ್ನಾನ ಮಾಡ್ತಾರೆ. ಬಾಬಾನೇ ಸಮझाया है. ಸದ್ಗುರು ಎಷ್ಟದ, ಸದ್ಗುರುಗಳು ಎಷ್ಟದ, ಗುರುಗಳು ಬಹಳದಾರೆ. ಸದ್ಗುರು तो सर्व का सद्गति दाता सिवाय एक सद्गुरु के और कोई गुरु है नहीं. बाप कहते हैं, मैं तुमको कल्प कल्प संगम युग आकर सद्गति दे पुजारी से पूज्य बनाता हूँ. ಬಾವತ್ತನ್ ಕರ್ತವ್ಯ ಹೇಳ್ತಾರೆ, ಪ್ರತಿ ಕಲ್ಪದ ಸಂಗಮ ಯುಗದಲ್ಲಿ ಬರ್ತೀನಿ, ಸದ್ಗತಿನೂ ಕೊಡ್ತೀನಿ, ಪೂಜಾರಿ ಇದ್ದಂಥವ್ರನ್ನ ಪೂಜೆ ಮಾಡ್ತೀನಿ. ಫಿರ್ ಏನ್ರೆ बाप ಹೇಳ್ತಾರೆ, फिर भी तुम पूजारी बन दुखी बन जाते हो. ನಾನು ನಿಮ್ಗೆ ಪೂಜೆ ಮಾಡ್ತೀನಿ, ಸುಖಿ ಮಾಡ್ತೀನಿ, ಆದ್ರೆ ಡ್ರಾಮಾ ಹೇಗೈತೆ ಅಂದ್ರೆ ನೀವು ಮತ್ತೇನಾಗ್ಬಿಡ್ತೀರಿ,
ಪೂಜಾರಿ ದುಃಖಿ ಆಗ್ಬಿಡ್ತೀರಿ. ಈಗ ಇದೆಲ್ಲ ನಿಮಗೆ ಗೊತ್ತಾಗ್ಬಿಟ್ಟೈತಿ. ಅರ್ಧ ಕಲ್ಪ ಯಾವ ರಾಜ್ಯ ಐತಿ, ಅರ್ಧ ಕಲ್ಪ ದೇವತೆಗಳು ವಾಮ ಮಾರ್ಗಕ್ಕೆ ಇಳಿದು ಬಿಡ್ತಾರೆ. जब रावण राज्य शुरू होता है तब से ही वाम मार्ग शुरू होती है. ವಾಮ ಮಾರ್ಗ ಯಾವಾಗ್ರಿ? ಸತ್ಯುಗದಲ್ಲಿ ವಾಮ ಮಾರ್ಗ ಇರಲಿಲ್ಲ. ರಾವಣನ ಎಂಟ್ರಿ ಯಾವಾಗ ಆಯ್ತು, ಆಗ ದೇವಾತ್ಮಗಳೇನಾದ್ರು ವಾಮ ಮಾರ್ಗಕ್ಕೆ ಇಳಿತಾರೆ. ಉನ್ಕಿ ಬಿ ನಿಶಾನಿಯಾ ಹೈ. ಎಲ್ಲಿ ದೇವತೆಗಳ ವಾಮ ಮಾರ್ಗಕ್ಕೆ ಇಳಿದ್ರನ್ನೋಕೆ ಯಾವ ಮಂದಿರದಲ್ಲಿ ತೋರಿಸ್ತಾರೆ? ಜಗನ್ನಾಥನ ಮಂದಿರದಲ್ಲಿ. ಹೊರಗಡೆ ಎಲ್ಲ ಚಿತ್ರಗಳ ಏನ್ ದೇವತೆಗಳು वाम मार्ग इळीತಾರೆ, विषद हण्णन्न तिंತಾರೆ. अब जगन्नाथ के मंदिर में जाओ तो अंदर खाली मूर्ति है, बाहर में देवताओं के गंदे चित्र भी है. उस समय अपने को भी थोड़े ही समझ में आता था कि क्या ನೋಡಿ ಸಾಕಾರ ಬಾಬಾ ಹೇಳ್ತಾರೆ. ಜಗನ್ನಾಥ ಮಂದಿರ ಬಾಬಾ ಎಷ್ಟೆಲ್ಲ ಹೋಗ್ತಿದ್ರು, ಬಾಬಾ ಹೇಳ್ತಾರೆ ಅವಾಗ ನನಗೆ ಏನು ಅನಿಸ್ತಾನೆ ಇರ್ಲಿಲ್ಲ. ಆದ್ರೆ ಜ್ಞಾನ ಯಾವಾಗ ಸಿಕ್ತು ಆಗ ಯಾವಾಗ ಬಾಬಾ ಹೇಳ್ತಾರೆ ನನಗೆ ಅನಿಸ್ತಿತ್ತು ಇವೆಲ್ಲ ಏನ್ ಚಿತ್ರಗಳು ಯಾಕೆ ಹಿಂಗ್ ತೋರಿಸಿದಾರ ಅಂತ ಅನಿಸ್ತಿತ್ತು. ಆದ್ರೆ ಜ್ಞಾನಕ್ಕೆ ಬಂದ್ಮೇಲೆ ಅರ್ಥ ಗೊತ್ತಾಯ್ತು. ವಿಕಾರಿ ಮನುಷ್ಯ ವಿಕಾರಿ ದೃಷ್ಟಿ से ही देखेंगे. ಅಲ್ಲೆಲ್ಲ ಚಿತ್ರಗಳೆಲ್ಲ ಬೇರೆ ಬೇರೆ ಟೈಪ್ ಚಿತ್ರಗಳಲ್ಲ. ಅಲ್ಲಿ ವಿಕಾರಿ ಮನುಷ್ಯ ಹೋದ್ರೆ ಆ ಚಿತ್ರಗಳನ್ನ ಹೇಗ್ ನೋಡ್ತಾನ್ರಿ? ಜೈಸೆ ದೃಷ್ಟಿ ಜೈಸೆ ಸೃಷ್ಟಿ. ನನ್ನ ದೃಷ್ಟಿ ಹೆಂಗೈತಿ, ಸೃಷ್ಟಿನೂ ಹಂಗೆ ಕಾಣಿಸ್ತೈತಿ. ಈಗ ಹಳದಿ ಚಸ್ಮಾ ಹಾಕೊಂಡ್ರೆ ನನ್ಗೆ ಹಂಗ್ ಮಂದಿರದಲ್ಲಿರೋ ಚಿತ್ರಗಳನ್ನ ಮನುಷ್ಯ ಹೆಂಗ್ ನೋಡ್ತಾನೆ ಅವನ ದೃಷ್ಟಿಗೆ ಅದೇ ತರ ಕಾಣುದು. समझते थे देवताएं भी विकारी थे. ये लिखा हुआ है देवताएं वार मार्ग में जाते हैं. ಆ ಚಿತ್ರಗಳನ್ನೆಲ್ಲ ನೋಡಿ ಏನಂದ್ಬಿಟ್ರಿ, ದೇವತೆಗಳು ವಿಕಾರಿಗಳೇ ಅದಾರ ಅಂತ ಹೇಳ್ಬಿಡ್ತಾರೆ. अब ड्रेस भी देवताओं की भी है. यहाँ भी दिलवाड़ा मंदिर में जाओ तो ऊपर में स्वर्ग लगा हुआ है, नीचे तपस्या में बैठे हैं. दिलवाड़ा मंदिर ಯಾರು ಹೋದ್ರಿ? ದಿಲ್ವಾಡ ಮಂದಿರ ಏನ್ ನೋಡಿದ್ರಿ? ಮೇಲೆಲ್ಲ ಇಲ್ಲದ ಮೇಲೆಲ್ಲ ಸ್ವರ್ಗದ ಚಿತ್ರ, ಕೆಳಗಡೆ ಎಲ್ಲೆಲ್ಲೋ ಎಷ್ಟೇ ತೀರ್ಥಂಕರಗಳು, ಒಂದು ಎರಡು ಎಷ್ಟು ತೀರ್ಥಂಕರಗಳು ಕೂತಾರ ತಪಸ್ಸದಲ್ಲಿ ಕುಂತಿರು. इन सब राजों को और कोई जानते नहीं. ಬಾಬಾ का तो ಅನುಭವಿ ಇರುತ್ತೆ. ಇವೆಲ್ಲ ಯಾರು ಅಂತ ಮಾಡಿ ಹೇಳ್ತಾರೆ? ಬ್ರಹ್ಮ ಬಾಬಾ. ಯಾಕೆ ಬಾಬಾ ಅನುಭವಿ ಇದ್ದಾರೆ. ಈಗ ನಿಮಗೆ ಗೊತ್ತಾಗ್ಬಿಟ್ಟೆ ಆತ್ಮಗಳು ಪರಮಾತ್ಮನಿಂದಾಗಲಿ ಎಷ್ಟು ವರ್ಷ ಆಯ್ತು. ಈಗ ನಮಗೆ ದಲಾಲನ ರೂಪದಲ್ಲಿ ಭಾವ ನಮಗೆ ಸಿಕ್ಕಿದ್ದಾರೆ. अलग हुए हो फिर तुम ही आकर पहले मिलते हो. सत्युग का फर्स्ट प्रिंस श्री कृष्ण है. श्री कृष्ण का बाप भी तो होगा ना. ಮೊದಲನೇ ರಾಜಕುಮಾರ ಕೃಷ್ಣ. ಕೃಷ್ಣ ಜನ್ಮ ಕೂಡ ತಂದೆನೇ ಇರಬೇಕಲ್ಲ. अब श्री कृष्ण के माँ बाप का इतना कुछ दिखाते नहीं, सिर्फ दिखाते हैं माथे पर रख कर नदी से उस पार ले गए. ಕೃಷ್ಣದೆಷ್ಟು ಮಹಿಮೆ ಐತಲ್ರಿ, ಕೃಷ್ಣನ ತಂದೆ ತಾಯಿದಷ್ಟು ಮಹಿಮೆ ಇಲ್ಲ. ಏನ್ ತೋರಿಸ್ತಾರೆ? ಅವನು ಏನ್ ಮಾಡ್ದ, ಜೈಲಿನಲ್ಲಿ ಕೃಷ್ಣ ಹುಟ್ಟಿದ. ಅವಾಗ ಜೋರಾದ ಬಿರುಗಾಳಿ ಮಳೆ ಎಲ್ಲ ಬರ್ತಾ ಇತ್ತು. ತಲೆ ಮೇಲೆ ಬುಟ್ಟಿ ಹೊತ್ಕೊಂಡು ಕೃಷ್ಣನ ಏನ್ ಮಾಡ್ದ, ಹಾರ್ ಮಾಡ್ಕೊಂಡು ತಗೊಂಡು ಹೋದ ಅಂತ ತೋರಿಸ್ತಾರೆ. ರಾಜ ಯಾದಿ ಕುಚ್ ನೈ ದಿಖಾಯ್. ಅವ್ನ ತಂದೆದೇನಾದ್ರೂ ರಾಜ ಐತ್ರಿ? ಏನು ತೋರಿಸ್ತಿಲ್ಲ. ತಂದೆ ಮಹಿಮೇನು ಕೂಡ ಏನು ತೋರಿಸ್ತಿಲ್ಲ. तो अभी तुम जानते हो इस समय श्री कृष्ण की आत्मा ने अच्छी रीति पढ़ाई पढ़ी है. ಕೃಷ್ಣನ ಮಹಿಮೆ ಯಾಕೈತ್ರಿ? ಮುರಳಿ ಕನೆಕ್ಟ್ ಕೊಂಡ್ರು ಬಾಬಾ, ಚೆನ್ನಾಗಿ ವಿದ್ಯೆಯನ್ನ ಓದಿದ್ದಾರೆ. ಆ ಕಾರಣದಿಂದ ಪದವಿ ಶ್ರೇಷ್ಠ ಇದೆ. ಕೃಷ್ಣನ ರಾಜಧಾನಿ ಅಲ್ಲಿ ನಾನು ಬರ್ತೀನಿ ಅನ್ನೋದು ಕೂಡ ಬ್ರಹ್ಮ ಬಾಬಾಗನ ಸ್ವರ್ಗ में तो थे ना. फिर हम चंद्रवंशी बने. अब फिर सूर्यवंशी बनने के लिए श्रीमत पर चल पावन बन पावन दुनिया के मालिक बनेंगे. ಈಗ ಮತ್ತೆ ಸೂರ್ಯವಂಶಿ ಮಂತನಕ್ಕೆ ಹೋಗ್ಬೇಕಾಗೈತಿ. ಅದಕ್ಕಾಗಿ ಏನಾಗ್ಬೇಕ್ರಿ? ಪಾವನ ಆಗಿ ಪಾವನ ಜಗತ್ತಿನ ಮಾಲೀಕರಾಗ್ಬೇಕು. तो जितना बाप को याद करेंगे उतना ಮತ್ತೆ ಆಗಲೇ ಬೃಹಸ್ಪತಿ ದಶ ಬಾಬನ ಒಂದೆಲ್ಲ ಹರಿರಲ್ಲ. ಎಷ್ಟು ಬಾಬರನ್ನ ನೆನಪು ಮಾಡ್ತೀರಷ್ಟು
विकर्म विनाश आगुते। मनुष्य के ऊपर कोई आफतें व दुख आता है या देवाला निकलते हैं तो साधुओं का जाकर संग करते हैं। ಎಲ್ಲ ಆಸ್ತಿ ಪೀಸ್ತಿ ಎಲ್ಲ ಕಳ್ಕೊಂಡು ಮೇಲೆ ಏನ್ ಮಾಡ್ಬಿಡ್ತಾರ ಅವರು ಸಾಧುಗಳ ಸಂಘದೊಳಗ ಹೋಗ್ಬಿಡ್ತಾರೆ. ಯಾಕೆ ಎಲ್ಲ ಜೀವನದಾಗ ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ, ಉಳಿದಿದ್ದೇನು ಇಲ್ಲೇ ಇಲ್ಲ. ಹೋಗಿ ಏನ್ ಮಾಡ್ತಾರೆ, ಸನ್ಯಾಸಿ ಸಾಧುಗಳ ಸಂಘದಲ್ಲಿ ಸೇರ್ಕೊಂಡ್ ಬಿಡ್ತಾರೆ. ಅಂದ್ರೆ ಅವರ ಭಕ್ತರು ಆಗ್ಬಿಡ್ತಾರೆ. ठगी थोड़ी करेंगे, ऐसे ऐसे भी 2-4 वर्ष में बहुत धनवान हो जाते हैं। उन्हों के बहुत छिपे हुए पैसे होते हैं, हर एक की अपनी बुद्धि से समझ सकते हैं। तुम्हारे में भी बहुत है जो बहुत कम याद करते हैं, इसलिए बाबा कहते हैं अपना कल्याण चाहते हो तो अपने पास ಇಷ್ಟು ನೀವು ಡೈಲಿ ನನ್ನನ್ನು ನೆನಪು ಮಾಡ್ರಿ, ಇಷ್ಟು ಟೈಮ್ ನೆನಪು ಮಾಡಂತ ಹೇಳ್ತೀನಿ, ಆದ್ರೂ ಕಡಿಮೆನೇ ನೆನಪು ಮಾಡ್ತೀರಿ. ಅದಕ್ಕೆ ಬಾಬಾ ಇವತ್ತೇನು ಚೇತಾವಣೆ ಕೊಡ್ತಾ ಇದ್ದಾರೆ, ನೀವು ಇಲ್ಲಿ ಬಂದು ನೀವು ಕಲ್ಯಾಣ ಮಾಡ್ಕೊಳಕ್ ಬಂದಿರಲ್ಲ, ಅದಕ್ಕೇನ್ ಮಾಡಿ ಅಪ್ನ ಕಲ್ಯಾಣ ಚಾತೆ ಹೊತ್ತು ನನ್ನ ಕಲ್ಯಾಣ ಮಾಡ್ಕೋಬೇಕನ್ನುವಂಥದ್ದು ಆಸೆ ನಿಮ್ಮೊಳಗಿದ್ರೆ ಏನ್ ಮಾಡ್ಬೇಕು ಬರ್ರಿ. ಬಾಬಾ ಹೇಳ್ತಾರೆ ಅಪ್ನೆ ಪಾಸ್ ನೋಟ್ಬುಕ್ ರಕ್ಕೋ. ಯಾವಾಗ್ಲೂ ಇಡೀ ದಿನದಲ್ಲಿ ಏನಾದ್ರೂ ಪಾಪ ಕರ್ಮ ಆದ್ರೆ ಪಾಯಿಂಟ್ ಅಲ್ಲಿ ಮತ್ತೆ ನೋಟ್ ಮಾಡಿ, ನನ್ನ ದೃಷ್ಟಿಯೊಳಗೆ ಏನಾದ್ರೂ ಚೇಂಜ್ ಆದ್ರೆ ಅಲ್ಲಿ ಮತ್ತೆ ಏನಾಗಬೇಕು ಚಾರ್ಟ್ ಒಳಗೆ ಬರ್ಬಿಟ್ಟು ಎಷ್ಟು ಟೈಮ್ ಪಾಪವ್ರನ್ನ ನಾನು ನೆನಪು ಮಾಡ್ತೀನಿ. ಬಾಬಾ ಹೇಳ್ತಾರೆ ಚಾರ್ಟ್ ನೋಟ್ ಕರ್. ಯಾರಿಗಾದ್ರೂ ದುಃಖ ಪಟ್ನಾನ ಏನಾದ್ರೂ ಪಾಪ ಮಾಡದ तुरंत ಏನಾಗ್ಬೇಕು पॉइंट नोट ಆಗ್ಬೇಕು. हम सारे दिन में कितना समय याद रहे, मनुष्य तो सारे जीवन की भी हिस्ट्री लिखते हैं. ಬಾಬಾ ಹೇಳ್ತಾರೆ ನಾನು ಏನ್ ಆಗತ್ತೀನಿ ಎಷ್ಟು ನೆನಪು ಮಾಡಿದೆ ಅದು ಪಾಯಿಂಟ್ ಬರೀರಿ. ಹೊರಗಡೆ ಜನರಂತೂ ಏನ್ ಮಾಡ್ತಾರೆ, ಇವತ್ತಿನ ದಿನ ಏನೇನಾಯ್ತು ತಮ್ಮ ಜೀವನದ ಕಥೆ ಎಲ್ಲ ಡೈಲಿ ಡೈರಿ ಮಾಡಿರ್ತಾರೆ, ನಮ್ಮ ಜೀವನದ ಕಥೆ ಬರೀತಾರೆ. तुमको तो सिर्फ याद का चार्ट लिखना है, अपनी ही उन्नति है. बाबा को याद नहीं करेंगे तो ऊंच पद नहीं पा सकेंगे, विकर्म नाश ही नहीं होगा तो ऊंच पद कैसे पाएंगे, फिर तो सजाएं खानी पड़ेगी. हाँ बेटा ನಾ ಪ್ರೀತಿಯಿಂದ ಹೇಳ್ತೀನಿ ನನ್ನನ್ನ ನೆನಪು ಮಾಡಿ, ಇಲ್ಲ ಅಂದ್ರೆ ಲಾಸ್ಟಿಗೆ ಏನು ಶಿಕ್ಷೆ ತಿನ್ಲೇಬೇಕಾಗ್ತದೆ. ಬಾಬಾ ಅದಕ್ಕೆ ಹೇಳಿದಾರೆ ಯಾತೋ ಪ್ಯಾರ್ ಸೆ ಯಾತೋ ಮಾರ್ ಸೆ, ಎರಡರಲ್ಲಿ ಒಂದು ನೀವು ಮಾಡ್ಲೇಬೇಕು. ಮೋಚ ರಾಜು ನಹಿ ಖಾಯಂಗೆ तो पद अच्छा मिलेगा. ಯಾಕೆ ಕರ್ಮ ಯಾವತ್ತೂ ಅದು ಶಾಶ್ವತ, ಅದು ಕರ್ಮ ಎಂದು ನಮ್ದು ಅಳಿಸಿ ಹೋಗಂಗಿಲ್ಲ. ಅದಕ್ಕಾಗಿ ಯೋಗ ನಿರಂತರ ಬೇಕೇ ಬೇಕು. ಅದು ಮಾಡಲಿಲ್ಲ ಅಂದ್ರೆ ಶಿಕ್ಷೆ ತಿಂದಾದ್ರೂ ಚುಟ್ಟು ಮಾಡಲೇಬೇಕು. ಸಣ್ಣದು ದೊಡ್ಡದು ಯಾವುದು ಕರ್ಮ ಏನಾಗಿರುದಿಲ್ಲ, ಅಳಕಿಸಿ ಹೋಗಂಗೇ ಇಲ್ಲ, ಎಲ್ಲ ರೆಕಾರ್ಡಿಂಗ್ ಇರು. ಬಾಬಾ ಅದಕ್ಕೆ ಹೇಳ್ತಾರೆ ನೀನ್ ಯಾವುದು ದಂಡ ತಿನ್ಲಿಲ್ಲ ಅಂದ್ರೆ ಒಳ್ಳೆ ಪದವಿ ಉಗುಳಿಗೆ ಸಾಧ್ಯ. ಮೂರ್ಛ ಖಾಕರ್ ಫಿರ್ ಕುಚ್ ತೋಡ ಬಹತ್ ಪದ ಪಾಯ ತು ಕ್ಯಾ ಕಾಮ್ ಕಾ. ಬಾಬಾ ಹೇಳ್ತಾರೆ ಶಿಕ್ಷೆ ತಿನ್ನು ಒಂದ್ ಸಣ್ಣ ಪದವಿ ತಗೊಂಡ್ರೆ ನೀ ರಾಜಯೋಗ ಕಲ್ತಿ ಅಂದ್ಮೇಲೆ ಏನ್ ಮಾಡ್ದಿ ಅಂತ ಕೇಳ್ತಾರೆ ಬಾಬಾ. ಧರ್ಮರಾಜ್ ಕಾ ಮೋಚ ನ ಖಾಯೆ ಬೇಜತಿ ನಾ ಹೋ, ಏ ಪುರುಷಾರ್ಥ ಕರ್ನಾ ಅಂತಾರಲ್ಲ, ಏನ್ ಪುರುಷಾರ್ಥ ಮಾಡ್ಬೇಕ್ರಿ, ನೀವು ಪರಮಾತ್ಮನ ಮಕ್ಕಳು, ಪರಮ ಶಿಕ್ಷಕನ ವಿದ್ಯಾರ್ಥಿಗಳದಿರಿ. ಧರ್ಮರಾಜನ ಶಿಕ್ಷೆ ತಿನ್ಲಾರ್ದೆ, ನಿಮ್ದು ಇನ್ಸಲ್ಟ್ ಮಾಡ್ಕೊಳ್ಳಾರ್ದೆ, ಅಪಮಾನ ಮಾಡ್ಕೊಳ್ಳಾರ್ದೆ ಪಾಸ್ ಆಗುವಂತ ಪುರುಷಾರ್ಥವನ್ನ ಮಾಡಿ. ಯಾಕೆ ಮತ್ತೆ ಹೋಗಿ ಏನ್ ಮಾಡ್ಬೇಕಾಗ್ತದೆ, ಧರ್ಮರಾಜನ ಮುಂದೆ ನಿಂದ್ರೋರೆಲ್ಲ ಹೆಂಗ್ ಗೊತ್ತಾ, ತಲೆ ಬಾಗಿಸ್ಕೊಂಡು ಹಿಂಗ್ ನಿಂತ್ಕೊಂಡು ಹೋಗ್ಬೇಕಲ್ಲ, ಪಾಪ ಮಾಡಿರ್ತಾರೆ ಅಲ್ಲಿ ಹಂಗೆ ಹೋಗ್ಬೇಕಾಗ್ತದೆ. ಬಾಕಿ ಯಾರು ಫಲ ತಗೊಳ್ಕ್ ಹೋಗ್ತಾರ ಅವ್ರೇನಾಗ್ತಾರೆ ಆರಾಮ್ಸೆ ಹೋಗ್ತಾರೆ ಬಾಬಾನ ಹತ್ರ. ಅದಕ್ಕೆ ಬಾಬಾ ಹೇಳ್ತಾರೆ ने ये किया था याद है, शिव बाबा बैठा रहता है, फिर धर्मराज भी है, तुमको सब साक्षात्कार कराते हैं. ಏನಪ್ಪಾ ಬಾಬಾ ಸುಳ್ಳೆ ನಮ್ಗೆ ಶಿಕ್ಷಾ ಕೊಡ್ತೀಯೇನಂತ ನೀವು ಅಂತೀರಿ, ನೀವು ಚತುರರದಿರಿ. ಅದಕ್ಕೆ ನಾನು ಬಾಬಾ ಹೇಳ್ತಾರೆ ಧರ್ಮರಾಜನ ಜೊತೆ ಶಿವ ಬಾಬಾನು ಕುಂತಿರ್ತಾರೆ. ಬಾಬಾ ಹೇಳ್ತಾರೆ ಅವಾಗ ನಾನು ನಿನಗೆ ಸಾಕ್ಷಾತ್ಕಾರ ಮಾಡಿಸ್ತೀನಿ, ನೀ ಏನೇನ್ ಪಾಪ ಮಾಡಿ ಎಲ್ಲೆಲ್ಲಿ ಮಾಡಿ. ಬಾಬಾ ಹೇಳ್ತಾರೆ ತುಮ್ನೆ ये किया है याद है. ಬಾಬಾ ಹೇಳ್ತಾರೆ ಇದೆಲ್ಲ ಮಾಡಿಯಲ್ಲ ನೆನಪೈತೇನಿಲ್ಲ, ಅಲ್ಲಿ ಇಲ್ಲಂತ ಹೇಳಕ್ ಧರ್ಮರಾಜನ ಮುಂದೆ ಇಲ್ಲಿ ಬಾಬಾ ನಾ ಏನಾಗ್ ಮಾಡಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಎಲ್ಲ ಏನಾಗ್ತಿರ್ತದ್ರೆ, ಎಲ್ಲ ನಮ್ ಚಿತ್ರಗಳು ಸ್ಕ್ರೀನ್ ಮೇಲೆ ಎಲ್ಲ ಬರ್ತಿರ್ತಾವ. ಏನ್ ಪಾಪ ಮಾಡೀನಿ, ಯಾವ ತರದ ಪಾಪ ಮಾಡೀನಿ ಎಲ್ಲ ಸ್ಕ್ರೀನ್ ಮೇಲೆ ಕ್ಲಿಯರ್ ಇರ್ತದೆ. ಬಾಬಾ ತೋರಿಸಿರ್ತಾರೆ ತುಮ್ನೆ ये किया है, ಅಲ್ಲಿ ನಾ ಇಲ್ಲ ಅಂತ ಹೇಳಕ್ ಸಾಧ್ಯತ್ರಿ,
ಹೇಳ್ತಾರೆ ಅದ್ ಯಾವ್ದೇ ಇಷ್ಟು ಪಾಪ ಮಾಡಿ ಬಂದಿಯಲ್ಲ ನೆನ್ಪೈತ್ಯಾ ಅಂತ ಕೇಳ್ತಾರೆ. ಅಕ್ಕಾವ ಸಜ ಹೇಳ್ತಾರೆ ನೀನ್ ಮಾಡಿದೆಲ್ಲ ಎಲ್ಲ ನೋಡು ಈಗ ಶಿಕ್ಷೆ ಏನು ಅಂತ. ಬಟ್ ಇದು ಲೌಕಿಕದಲ್ಲೂ ನಾವು ಅನೇಕರಿಗೆ ನೋಡ್ತೀವ್ರಿ, ಅಂದ್ರೆ ಸಾಯುವಾಗ ಏಕ್ದಮ್ ಒಂದೇ ಕಡೆ ನೋಡ್ತಿರ್ತಾರೆ. ಅವ್ರಿಗೆ ಏನು ನೀರಡಿಸಿ ಅದು ಏನು ಇಲ್ಲ ಏಕ್ದಮ್ ಒಂದೇ. ಯಾಕೆಂದ್ರೆ ಅವ್ರ ಜೀವನದಲ್ಲಿ ಮಾಡಿರೋದು ಎಲ್ಲ ಏನಾಗ್ತಿರ್ತದ್ರೆ ಸ್ಕ್ರೀನ್ ಮುಂದೆ ಬರ್ತಿರ್ತದೆ. ಬಟ್ ಅದು ಹೇಳಕ್ ಆಗ್ತಿರೋದಿಲ್ಲ, ಆಂತರಿಕವಾಗಿ ಬಹಳ ಶಿಕ್ಷೆ ಅನುಭವ ಮಾಡ್ತಿರ್ತಾರೆ. ಅದು ಸ್ವಲ್ಪ ಟೈಮ್ನಲ್ಲಿನೇ ಬಹಳ ಜನ್ಮದ ಶಿಕ್ಷೆ ಅನುಭವ ಆಗ್ತದೆ ಅವರಿಗೆ. ಇದು ಪ್ರತಿಯೊಬ್ಬರಿಗೂ ಲಾಸ್ಟಿಗೆ ಆಗ್ಲೇಬೇಕು. ಮಾಡಿರೋ ಪಾಪ ಕರ್ಮದ ಶಿಕ್ಷೆ ಪ್ರತಿ ಆತ್ಮಕ್ಕೂ ಲಾಸ್ಟ್ ಸಾಯುವಾಗ ಆಗೇ ಆಗುತ್ತೆ. ಬಾಬಾ ಅದಕ್ಕೆ ಹೇಳ್ತಾರೆ, ನೀ ನನ್ನ ಮೇಲೆ ನೀವು ಹೇಳಕ್ ಕಂಪ್ಲೇಂಟ್ ಕೊಡಕ್ ಸಾಧ್ಯನೇ ಇಲ್ಲ, ಸ್ಕ್ರೀನ್ ಓಪನ್ ಮಾಡ್ಬಿಡ್ತೆ. ಬಾಬಾ ಹೇಳ್ತಾರೆ ನಾ ಎಲ್ಲ ಫೋಟೋ ತೆಗಿತೇನೆ, ದೃಷ್ಟಿ ಆ ಕಡೆ ಐತೆ ಅಂತ ಹೇಳ್ತಾರಲ್ವಾ. तुम्हारी कैमरा चालू है। फिर उसी समय सजा उतना ही खाते हैं जितनी जन्म जन्मांतर खाते हैं. ನೋಡಿ ಬಾಬಾ ಹೇಳ್ತಾರೆ ಯಾವ ಸಮಯಕ್ಕೆ ಬಾಬಾ ತೋರಿಸ್ತಾರಲ್ರಿ ಆ ಸಮಯಕ್ಕೆ ಶಿಕ್ಷೆ ಐತಲ್ಲ ಅದು ಬಹಳ ಜನ್ಮದ ಶಿಕ್ಷೆ ಅನುಭವ ಮಾಡಿಸ್ತೇವೆ. ಆ ತರದ ಅನುಭವ ಆಗುತ್ತೆ. पिछाड़ी में थोड़ा रोटी टुकड़ा मिला उससे क्या फायदा, ಮೂರ್ಛ नहीं खाना चाहिए ना. ಬಾಬಾ ಹೇಳ್ತಾರೆ ಇಷ್ಟು ಶಿಕ್ಷಣ ಕೊಡ್ತೀನಂದ್ರೆ ಯಾಕೆ ನೀವು ಪೆಟ್ಟು ತಿಂತೀರಿ, ಶಿಕ್ಷೆ ತಿಂತೀರಿ, ಪದವಿಯನ್ನ ತಗೋಬೇಕಂತ. तो जैसे पोता मेल निकालते हैं, कोई 6 मास का, कोई 12 मास का, कोई तो रोज का भी निकालते हैं. बाबा कहते हैं तुम भी व्यापारी हो. ಇವತ್ತು ದಿನಚರ್ಯ ಬರಿ ಅಂತ ಹೇಳ್ತಾರೆ. ಕೆಲವು ಮಕ್ಕಳು 6 ತಿಂಗಳು ಬರೀತಾರೆ, ಕೆಲವರು 1 ವರ್ಷ ಬರೀತಾರೆ, ಕೆಲವರು ದಿನಾಲು ದಿನಚರ್ಯ ಬರೀತಾರೆ. ಬಾಕಿ ಬಾಬಾ ಹೇಳ್ತಾರೆ ನಿಮ್ದು ಇಡೀ ದಿನದಲ್ಲಿ ಎಷ್ಟು ಲಾಭ ಆಯ್ತು ಎಷ್ಟು ನುಕ್ಸಾನ ಆಯ್ತು ನೋಡ್ಕೊಳ್ಳು, ವ್ಯಾಪಾರಿ ನೀವು ಅದ್ದೀರಿ. ತು ಧನ್ ಮನ್ ಧನ್ ದೇತೆ ಹೋ ರಿಟರ್ನ್ ಬಾಬಾ ಹೇಳ್ತಾರೆ ಈಗ ನೀವು ತನು ಮನ ಧನ ಎಲ್ಲ ಅರ್ಪಿಸ್ತೀರಿ, ಅದನ್ನ ಯಾವ್ದನ್ನ ಇಟ್ಕೊಳಂಗಿಲ್ಲ. ಏನ್ ಮಾಡ್ತಾರೆ ಬಾಬಾ, धन से करो तो तन निरोगी, मन से करो तो मन खुश, धन से करो तो धनवान. ಯಾವುದು ನಿಮ್ದನ್ನ ಇಟ್ಕೊಳಂಗಿಲ್ಲ, ಎಲ್ಲ ನಿಮಗೆ ಏನ್ ಮಾಡ್ತೀನಿ ರಿಟರ್ನ್ ಕೊಡ್ತೀನಿ. 21 ಜನ್ಮಕ್ಕಾಗಿ ವಾಪಸ್ ಕೊಡ್ತಾರೆ ಬಾಬಾ. बाबा हम आपका हूँ, ऐसी युक्ति बताओ जो हमारी आत्मा और शरीर इन लक्ष्मी नारायण जैसा बन जाए. बाबा कहते हैं मैं तुमको कितना गोरा बनाता हूँ. मक्कಳು ಬಾಬಾ ಹೇಳ್ತಾರೆ ಬಾಬಾ ಹಿಂಗೇನಾದ್ರೂ ಒಂದು ಯುಕ್ತಿ ಹೇಳು, ನಾವು ಲಕ್ಷ್ಮೀ ನಾರಾಯಣನ ತರ ಸುಂದರ ಆಗ್ಬೇಕು, ಅಂದ್ರೆ ಅಷ್ಟು ಪವಿತ್ರ ಆತ್ಮಗಳಾಗ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಾರೆ ನಾನ್ ನಿಮ್ಗೆ ಸುಂದರ ಮಾಡ್ತೀನಿ. ಏಕ್ದಮ್ ಏನ್ ಮಾಡ್ತಾರೆ ಬಾಬಾ, ನಮ್ಮನ್ನ ಮಾನವನಿಂದ दूसरे जन्म में तुमको फर्स्ट क्लास शरीर मिलेगा, तुम वैकुंठ में भी देखते हो, तुम जानते हो ये मम्मा बाबा फिर लक्ष्मी नारायण बनेंगे. एम ऑब्जेक्ट भी दिखाते हैं. अब जो जितना पुरुषार्थ कर ಗುರಿ ಉದ್ದೇಶ ನಿಮ್ಮ ಎದುರುಗಡೆ ಐತಿ, ಎಲ್ಲ ನಿಮ್ಗೆ ಓದಿಸ್ತಾ ಇದ್ದೀನಿ. ಈಗ ನೀವೆಷ್ಟು ಮಾಡ್ತೀರಿ ಅಷ್ಟು ಪಡ್ಕೊಳ್ತೀರಿ. ಯಾಕೆ ಬಾಬನ ಹತ್ರ ಏನಿದ್ರೆ ಜಿತನ ಉತ್ತನ. ಬಾಬಾ ಯಾರಿಗೂ ಎಕ್ಸ್ಟ್ರಾ ಹಾಕಂಗಿಲ್ಲ, ನಾನು 80 ವರ್ಷದಿಂದ ಬರಾಕತ್ತಿ ನಿನ್ಗೊಂದು ಎಕ್ಸ್ಟ್ರಾ ಮಾರ್ಕ್ಸ್ ಕೊಡ್ತೀನಿ ಅನ್ನಂಗಿಲ್ಲ. जो करेगा तो पाएगा ಅಷ್ಟೇ. अगर पुरुषार्थ पूरा नहीं करेंगे, धर्मचक्र मचाएंगे तो अपना ही पद भ्रष्ट करेंगे. ಈಗ ನಾನು ಹೇಳಿದಾಗ ಸರಿಯಾದ ಪುರುಷಾರ್ಥ ಮಾಡಲೇ ಇಲ್ಲ ಅಂತಂದ್ರೆ ಬಾಕಿ ಬಾಬಾ ಎಚ್ಚರಿಕೆ ಕೊಡ್ತಾನೆ, ನಿಮ್ಮ ಪದವಿ ಭ್ರಷ್ಟ ಆಗ್ಬಿಡ್ತೇವೆ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को नमस्ते नमस्ते नमस्ते. शुक्रिया बाबा शुक्रिया, शुक्रिया बाबा शुक्रिया, शुक्रिया बाबा शुक्रिया. वहाँ बाबा वहाँ, वहाँ ड्रामा वहाँ, वहाँ ನನ್ನ ಭಾಗ್ಯ ವहाँ. ಧ್ಯಾನ ಸುರಕ್ಷಿತವಾಗಿದ್ದೇನೆ, ನನ್ನ ತಲೆಯ ಮೇಲೆ ಶುಭ ಬರೋರ ಆಶೀರ್ವಾದದ ಹಸ್ತ. ಇವತ್ತಂತೂ ಯಾವ್ದೈತ್ರಿ ಬೃಹಸ್ಪತಿ ದಶಾ, ವೃಕ್ಷಪತಿ ಪರಮಾತ್ಮ ತಂದೆ ಬೃಹಸ್ಪತಿಯ ದಶಾ
ತಲೆ ಮೇಲೆ ಕೂರಿಸಿದ್ದಾರೆ. ಅಂತ ಭಾಗ್ಯಶಾಲಿಗಳ್ರಿ. ನಾರಿ ನನ್ನ ಭಾಗ್ಯ. ಏನ್ ಭಾಗ್ಯ ಐತ್ರಿ ಇವತ್ತು? ಏನ್ ಭಾಗ್ಯ ರೀ? ಸುಮ್ನೆ ವಾದಿ ನನ್ನ ಭಾಗ್ಯ ಆಡ್ತೀವಿ. ಹಾ ಮತ್ರಿ ಸದ್ಗುರು, ಸ್ವಯಂ ಸದ್ಗುರುನೇ ಬಂದು ನಿಮ್ಗೆ ರಾಷ್ಟ್ರದರ್ಶ ಕೂಡಿಸಿದ್ದಾರೆ. धारणा के लिए ಕೆಲಸ ಮೊದಲು अपनी अवस्था की जांच स्वयं ही करनी है. ಮತ್ತೊಬ್ಬರಿಗೆ ಹೋಗಿ ನನ್ನ ಯೋಗದ ಸ್ಥಿತಿ ಹೆಂಗೈತ್ರಿ, ನನ್ನ ಆಂತರಿಕ ಸ್ಥಿತಿ ಹೆಂಗೈತ್ರಿ, ನಾನು ನೋಡಿದ್ರೆ ನಿಮಗೆ ಏನ್ ಅನಿಸ್ತೈತ್ರಿ ಅಂತ ನೀವು ಯಾರಿಗೂ ಕೇಳೋ ಅವಶ್ಯಕತೆ ಇಲ್ಲ. ಬಾಬಾ ಹೇಳ್ತಾರೆ ನಿಮ್ಮ ಅವಸ್ಥಾದ ಪರಿಶೀಲನೆ ಸ್ವಯಂ ಮಾಡ್ಕೋಬಹುದು. ನಿಮ್ ಸ್ಥಿತಿಗತಿ ಏನೈತೆ ಅನ್ನೋದು ಸ್ವಯಂ ನೋಡ್ಕೊಳ್ಳಿ. अपने कल्याण के लिए ಏನ್ ಮಾಡಂದ್ರೆ ಬಾಬಾ ನಿಮ್ ಉನ್ನತಿ ಮಾಡ್ಕೋಬೇಕಂದ್ರೆ ಏನ್ ಮಾಡಂದ್ರೆ अपने कल्याण के लिए डेली डायरी रखनी है. ನಿಮ್ಮ ಕಲ್ಯಾಣಕ್ಕಾಗಿ ಡೈಲಿ ಡೈರಿ ಇಡಬೇಕು. ಅದರಲ್ಲಿ ಏನ್ ಬರೀಬೇಕು? जिसमें याद का चार्ट नोट करना है. ಅದರಲ್ಲಿ ನೆನಪಿನ ಚಾರ್ಟ್ ಅನ್ನ ನೋಟ್ ಮಾಡಬೇಕು. बेहद के बाद से सच्चा सच्चा व्यापार करना है. ಬೇಹದ್ದಿನ ತಂದೆಯಿಂದ ಸತ್ಯ ಸತ್ಯ ವ್ಯಾಪಾರವನ್ನ ಮಾಡಬೇಕು. अपना तन मन धन ಏನ್ ಮಾಡೋದು ಬಾ? धन मन धन बाप हवाले कर 21 जन्मों के लिए रिटर्न लेना है. ತಂದೆಗೆ ಅರ್ಪಿಸಿ 21 ಜನ್ಮಕ್ಕಾಗಿ ವಾಪಸ್ ತೆಗೆದುಕೊಳ್ಳಿರಿ. निश्चय बुद्धि बन अपना कल्याण करना है. निश्चय बुद्धि ಮೇಲೆ ಬಂದೆ ಭಾವನಾತ್ಮಕವಾಗಿ ಕುಂತೆ ಕೇಳ್ದೆ, ಭಾವನೆ ಹೋಯ್ತು. ಏನಾರೇ ಘಟನೆ ನಡೀತಂದ್ರೆ ಏನಾಗ್ಬಿಡ್ತದ್ರಿ? ಭಾವನಾತ್ಮಕ ಇದ್ದವ್ರಿಗೆ ಭಾವನೆ ಹೋಗ್ಬಿಡ್ತು. ಬಾಬಾಗೆ ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಿಲ್ರಿ, ಎಲ್ಲಿ ಬಾಬಾ ಬಿಟ್ಬಿಡ್ತಾರೆ. ಬಾಬಾ ಅದಕ್ಕೆ ಹೇಳ್ತಾರೆ ಫಸ್ಟ್ ನಿಶ್ಚಯ ಬುದ್ಧಿ. ಪ್ರತಿಯೊಂದು ಮಾತಿನ ಮೇಲೂ ಬಾಬಾ ಹೇಳೋ ಪ್ರತಿ ಅಕ್ಷರ ಮೇಲೆ ನಮ್ಗೆ ಏನಿರ್ಬೇಕು? ಫಸ್ಟ್ ಬಾಬಾನ ಮೇಲೆ ಏನಿರ್ಬೇಕು? ನಿಶ್ಚಯ. ಅದಕ್ಕೆ ಬಾಬಾ ಹೇಳ್ತಾರೆ ನಿಶ್ಚಯ ಬುದ್ಧಿಯಾಗಿ ನಿಮ್ಮ ಕಲ್ಯಾಣ ಮಾಡ್ಕೊಳ್ರಿ. वरदान खुशी के साथ शक्तियों को धारण कर विघ्नों को पार करने वाले, ಖುಷಿಯ ಜೊತೆ ಶಕ್ತಿಗಳನ್ನ ಧಾರಣೆ ಮಾಡಿಕೊಂಡು ವಿಘ್ನಗಳನ್ನ ಪಾರ್ ಮಾಡುವಂತ ವಿಘ್ನಚಿತ್ತ ಆತ್ಮ ಆಗಲಿ. ಬರೀ ಖುಷಿ ನಡೆಯಲಿಲ್ಲ, ಆ ಖುಷಿ ಜೊತೆ ಏನಿರ್ಬೇಕು? ಶಕ್ತಿನೂ ಇರ್ಬೇಕು. ಈಗ ಬಾಬಾ ನಮ್ಗೆ 2 ಮಾತು ಹೇಳ್ತಾರೆ, ಸ್ನೇಹ ಮತ್ತು ಶಕ್ತಿ. ಬರೀ ಸ್ನೇಹ ಇದ್ರೆ ನಡೆಯಲಿಲ್ಲ, ಸ್ನೇಹದ ಜೊತೆ ಏನಿರ್ಬೇಕು? ಶಕ್ತಿ ರೂಪ ಇರ್ಬೇಕು. ಬರೀ ಶಕ್ತಿ ರೂಪ ಆದ್ರೂ ನಡೆಯಬೇಕು, ಶಕ್ತಿ ಜೊತೆ ಏನ್ಬೇಕು? ಸ್ನೇಹನೂ ಬೇಕು. ಬಾಬಾ ಅದಕ್ಕೆ ಹೇಳ್ತಾರೆ ಖುಷಿ, ಅದ್ರ ಜೊತೆ ಶಕ್ತಿಯನ್ನ ಧಾರಣೆ ಮಾಡಿಕೊಂಡು ವಿಘ್ನಗಳನ್ನ ಪಾರ್ ಮಾಡುವಂತ ವಿಘ್ನಚಿತ್ತ आत्मा आगे. जो बच्चे जमा करना चाहते हैं वो शक्तिशाली बनते हैं. ನೋಡಿ ಬಾಬಾ ಹೇಳ್ತಾರೆ ಸಂಗಮ ಯುಗದಲ್ಲಿ ನಾವು ಏನ್ ಮಾಡ್ಬೇಕಾಗಿದ್ರೆ ಜಮಾ. ಯಾಕೆ 5000 ವರ್ಷ ಬರೀ ಡಿಸ್ಚಾರ್ಜ್ ಐತಿ ನಮ್ದು, ಎಲ್ಲಿ ಚಾರ್ಜ್ ಇಲ್ಲೇ ಇಲ್ಲ. ಚಾರ್ಜ್ ಮಾಡ್ಕೊಳ್ಳೋದೆಲ್ಲೈತಿ ಸಂಗಮ ಯುಗದಲ್ಲಿ. ಬಾಬಾ ಹೇಳ್ತಾರೆ ಯಾವ ಮಕ್ಕಳು ಜಮಾ ಮಾಡ್ಕೊಳ್ಳೋದು ತಿಳ್ಕೊಂಡಿದ್ದಾರೆ ಅವರು ಶಕ್ತಿಶಾಲಿ ಇದ್ದಾರೆ. ಈಗೀಗ ಮಾಡಿದೆ ಈಗೀಗನೇ ಖರ್ಚು ಮಾಡಿದೆ ಇಲ್ಲ, ಜಮಾನು ಇರಬೇಕು. यदि अभी अभी कमाया और अभी अभी बांटा, स्वयं में समाया नहीं तो शक्ति नहीं रहती है. ಒಂದ್ ವೇಳೆ ಈಗೀಗ ಬೆಳೆಸಿದ್ರೆ ಈಗೀಗಲೇ ಹಂಚಿಬಿಟ್ರೆ ಸ್ವಯಂ ನಲ್ಲಿ ಏನು ತುಂಬಿಕೊಳ್ಳೇ ಇಲ್ಲ, ಸಮಾವೇಶ ಮಾಡ್ಕೊಳ್ಳಿಲ್ಲ ಅಂದ್ರೆ ಶಕ್ತಿ ಇರುವುದಿಲ್ಲ.
सिर्फ बांटने व दान करने की खुशी रहती है. ಏನ್ ಗಳಿಸಿದೀರ ಅದನ್ನ ಅನುಭವನೆ ಮಾಡ್ಕೊಂಡಿಲ್ಲ, ಬರೀ ಹಂಚ್ಕೋತ ಹೋದ್ರಿ ಅಂದ್ರೆ ನೋಡಿ ಬಾಬಾ ಎಷ್ಟು ಕ್ಲಿಯರ್ ಕೊಡ್ತಾರೆ. ಹಂಚೋದ್ರಲ್ಲಿ, ದಾನ ಮಾಡೋದ್ರಲ್ಲಿ ಖುಷಿ ಅನುಭವ ಆಗ್ತಿದೆ, ಆದ್ರೂ ಒಳಗಡೆ ತುಂಬಿಕೊಂಡಿದ್ರೆ ಶಕ್ತಿ ಅನುಭವ ಆಗ್ತಿದೆ. ನೀವು ಒಳಗಡೆನೆ ಸಮಾವೇಶ ಮಾಡ್ಕೊಂಡಿಲ್ಲ ಅಂದ್ರೆ ಏನಾಗುದಿಲ್ಲ, ಶಕ್ತಿ ಅನುಭವ ಆಗಲ್ಲ, ಬರೀ ಖುಷಿ. खुशी के साथ शक्ति हो तो सहज ही विघ्नों को पार कर. ಖುಷಿಯ ಜೊತೆ ಶಕ್ತಿ ಇದ್ದಾಗ ವಿಘ್ನಗಳನ್ನ ಸಹಜ ಪಾರ ಮಾಡಿ ವಿಘ್ನಚಿತ್ತ ಆಗ್ತೀರಿ. ಬರೀ ಖುಷಿಯಿಂದ ನಾವು ವಿಘ್ನಗಳನ್ನ ಪಾರ ಮಾಡಕ್ಕಾಗೋದಿಲ್ಲ, ಅದ್ರ ಜೊತೆ ನಮ್ಗೆ ಏನಿರ್ಬೇಕು, ಶಕ್ತಿನೂ ಕೂಡ ಬೇಕು. फिर कोई भी विघ्न लगन को डिस्टर्ब नहीं करेगा. ಆಮೇಲೆ ನೋಡ್ರಿ ಬಾಬಾ ಹೇಳ್ತಾರೆ, ಯಾವುದು ವಿಘ್ನಗಳು ನಿಮ್ಮ ಲಗನ್ ಏನ್ ಸ್ನೇಹ ಪ್ರೀತಿ ಬಾಬನ ಜೊತೆ ಇದೆ ಅದ್ರೊಳಗೆ ಒಂದು ಸ್ವಲ್ಪನು ಯೋಗದಲ್ಲಿ ಏನ್ ಮಾಡೋದಿಲ್ಲ, ಯಾವ ವಿಘ್ನನು ಡಿಸ್ಟರ್ಬ್ ಮಾಡಂಗಿಲ್ಲ. इसलिए जैसे चेहरे से खुशी की झलक दिखाई देते हैं ऐसे शक्ति की झलक भी दिखाई दे. ಹಾಗಾಗಿ ಬಾಬಾ ಹೇಳ್ತಾರೆ, ಮುಖದಿಂದ ಯಾವ ಖುಷಿಯ ಹೊಳಪು ಕಾಣಿಸುತ್ತೆ ಅದೇ ರೀತಿ ಮುಖದಲ್ಲಿ ಏನ್ ಕಾಣಿಸ್ಬೇಕ್ರಿ, ಖುಷಿ ಜೊತೆ ಏನ್ ಕಾಣಿಸ್ಬೇಕು. ಬಾಬಾ ಹೇಳ್ತಾರೆ, ಶಕ್ತಿಯ ಹೊಳಪು ಕೂಡ ಕಾಣಿಸ್ಬೇಕು. ದೇವತೆಗಳ ಮುಖದಲ್ಲಿ ಏನಿರ್ತದೆ, ಶಕ್ತಿ ರೂಪನೂ ಅದಾರ, ರಮಣೀಕತೆನೋ ಐತಿ, ಗಂಭೀರತೆನೋ ಐತಿ, ಅವ್ರ ಮುಖದಲ್ಲಿ ಏನಿತ್ತು, ಎಲ್ಲ ರೂಪಗಳು ಪ್ರತ್ಯಕ್ಷ ಐತಿ. ಸ್ಲೋಗನ್, ಪರಿಸ್ಥಿತಿಯೋ ಮೇ घबराने के बजाय. ಈಗ ಮೆದುರುಗಡೆ ಪರಿಸ್ಥಿತಿ ಹಿಂಗಿರ್ತಲ್ಲ, ನೀವು ಅಂದ್ಕೊಂಡೇ ಇರಲಿಲ್ಲ ಅಂತ ಪರಿಸ್ಥಿತಿಗಳೇ ಮೆದುರುಗಡೆ ಬಂದೆ, ಆ ಪರಿಸ್ಥಿತಿಯಲ್ಲಿ ಭಯ ಪಡೋದ್ರ ಬದಲು ಏನ್ ಮಾಡಿ ಬಂದಿದೆ ನಿಮ್ಮ ಎದುರುಗಡೆ ಆ ಪರಿಸ್ಥಿತಿ, ಆ ಪರಿಸ್ಥಿತಿಯಲ್ಲಿ ಭಯ ಪಡೋದ್ರ ಬದಲು ಏನಂತ ತಿಳ್ಕೊಂಡು, परिस्थितियों में घबराने के बजाय उन्हें शिक्षक समझकर. ಪರಿಸ್ಥಿತಿ ಏನಾಯ್ತು, ನಿಮ್ಗೊಂದು ಟೀಚರ್, ಯಾವುದೇ ಪರಿಸ್ಥಿತಿ ಬಂದ್ರೆ ಒಂದು ಪಾಠ ಕಲಿಸಿ ಹೋಗ್ತದೆ ಅಂತಿರು. ಇದು ಒಂದು ಪರಿಸ್ಥಿತಿ ಬಂದು ನಾನು ಪಾಠ ಕಲಿಸಿದ್ರಿ ಚಂದಗೆ ಅಂತ ಹೇಳ್ತೇವೆ. ಬಾಬಾ ಹೇಳ್ತಾರೆ, ಪರಿಸ್ಥಿತಿಗಳಲ್ಲಿ ಭಯ ಪಡೋದ್ರ ಬದಲು ಟೀಚರ್ ಅಂತ ತಿಳ್ಕೊಂಡು ಅದರಿಂದ ಪಾಠ ಕಲಿಯಿರಿ. ಯಾವುದೇ ಪರಿಸ್ಥಿತಿ ಬಂದ್ರೆ ಅದು ನಮ್ಗೆ ಟೀಚರ್ ಐತಿ, ಅದರಿಂದ ಪಾಠ ಕಲಿ. ಆ ವ್ಯಕ್ತಿ ಶಾರ ಇಟ್ಟು ಲಾಸ್ಟ್ ನಿಂದ ಫಾಸ್ಟ್ ಪುರುಷಾರ್ಥ ಮಾಡಿ ಜ್ವಾಲಾ ರೂಪದಲ್ಲಿ ಹೋಗ್ಬೇಕಾಗಿದೆ. ಫಾಸ್ಟ್ ಪುರುಷಾರ್ಥ ಜ್ವಾಲಾ ರೂಪಕ್ಕಾಗಿ ರಹಾ ಹುವಾ ಹೈ. ಬಾಬಾ ಹೇಳ್ತಾರೆ, ಫಾಸ್ಟ್ ಪುರುಷಾರ್ಥ ಯಾವ್ದೈತ್ರಿ, ಯೋಗ ಜ್ವಾಲಾ ರೂಪ ಆಗ್ಬೇಕು. ಪಾಂಡವನ್ ಕೆ ಕಾರಣ ಯಾದವ್ ರುಕೆ ಹುವೆ ಹೈ. ನೋಡ್ರಿ ಬಾಬಾ ವಿನಾಶದ ಜ್ವಾಲೆ ಯಾಕೆ ಅದು ಹತ್ತಾಕತ್ತಿಲ್ಲ ಅಂತ ಹೇಳ್ತಾರೆ. ಯಾದವ್ರದ್ದು ವಿನಾಶದ ಜ್ವಾಲೆ ಯಾಕೆ ಹತ್ತಾಕತ್ತಿರೋರಿ, ಪಾಂಡವರ ಯೋಗದ ಅಗ್ನಿ ಹೆಚ್ಚಾಗಿಲ್ಲ. ಪಾಂಡವರ ಕಾರಣ ಯಾದವರು ನಿಂತ್ಕೊಂಡಿದ್ದಾರೆ. ಪಾಂಡव की श्रेष्ठ शान रूहानी शान की स्थिति यादवों के परेशानी वाली परिस्थिति को समाप्त करेगी. ನೋಡಿ ಎಲ್ಲಿ ಕನೆಕ್ಷನ್ ಕೊಡ್ತಾರೆ ಬಾಬಾ. ಯಾದವರು ವಿನಾಶ ಮಾಡುವಂತವರು ಪರೇಶಾನ್ ಆಗಿದ್ದಾರೆ. ಯಾವಾಗ ನಾವು ವಿನಾಶ ಮಾಡಬೇಕು, ಪ್ರಕೃತಿ ಆಗಲಿ ವಿಜ್ಞಾನದ ಬಾಂಬ್ಸ್ಗಳಾಗಲಿ, ಯಾವಾಗ ಬಟನ್ ಮೇಲೆ ಕೈ ಇಡಬೇಕು, ಉಡಾಯಿಸ್ಬೇಕು. ಬಾಬಾ ಹೇಳ್ತಾರೆ, ಅವ್ರ ಪರೇಶಾನಿ ದೂರ ಮಾಡ್ಬೇಕಂದ್ರೆ ಯಾರು, ಪಾಂಡವರ ಶಾನ್, ನೀವು ಪಾಂಡವರ ಆತ್ಮಿಕ ಘನತೆ ಸ್ಥಿತಿ ಏನೈತಲ್ರಿ, ಅದು ಯಾದವರ ಪರೇಶಾನಿ ಏನ್ ಮಾಡ್ತೈತಿ, दूर ಮಾಡ್ತೈತಿ. तो अपनी शान से परेशान आत्माओं को शांति और चैन का वरदान दो. ನಿಮ್ಮ ಸ್ವಮಾನ, ನಿಮ್ಮ ಘನತೆಯಲ್ಲಿ ಇಟ್ಕೊಂಡು ಜಗತ್ತಿನ ಯಾದವರಿಗೆ ಏನ್ ಮಾಡಿ ಅಂತ ಹೇಳ್ತಾರೆ ಬಾಬಾ, ಅವರಿಗೆ ಶಾಂತಿ, ಜಗತ್ತಿನ ಆತ್ಮಗಳಿಗೆ ಶಾಂತಿ, ಸುಖ, ನೆಮ್ಮದಿಯನ್ನ ವರದಾನದ ರೂಪದಲ್ಲಿ ಕೊಟ್ಟೆ. अब ज्वाला स्वरूप अर्थात लाइट हाउस और माइट हाउस स्थिति को समझते हुए इसी पुरुषार्थ में रहो. ज्वाला स्वरूप ಅಂದ್ರೆ ಆತ್ಮ ಏನದಿಂದ್ರಿ, ಲೈಟ್ ಹೌಸ್ ಮತ್ತೆ ಲೈಟ್ ಹೌಸ್ ಇದೆ, ಶಕ್ತಿ ಪ್ರಕಾಶದ ಸ್ತಂಭ ಅದೇನಂತ ತಿಳ್ಕೊಂಡು ಈ ಪುರುಷಾರ್ಥದಲ್ಲಿ ಇರಿ ಅಂತ ಹೇಳ್ತಾರೆ ಬಾಬಾ. ಇವತ್ತಿನ ಸ್ವಮಾನ ಏನಿದೆ, ನಾನಾತ್ಮ ಸಾಕ್ಷಾತ್ಕಾರ ಮೂರ್ತಿಯಾಗಿದ್ದೇನೆ. ನಾಳೆ ನಾನು ಆತ್ಮ ಪೂರ್ವಜ ಆಗಿದ್ದೇನೆ, ನಾನು ಆತ್ಮ ಪೂರ್ವಜ ಆಗಿದ್ದೇನೆ.